ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ನಮಸ್ಕಾರ. ಪ್ರತಿಯೊಬ್ಬ ಮನುಷ್ಯನು ಕಾರಣ ಹುಡ್ಕೊಂಡಾದ್ರೂ ನಗ್ತಾನೆ ಇರ್ಬೇಕಂತೆ, ಆಗ್ಲಾದ್ರೂ ಆಯಸ್ಸು ಜಾಸ್ತಿ ಆಗತ್ತಂತೆ. ಆದ್ರೆ ಇಲ್ಲಿ ಯಾವ ಕಾರಣನೂ ಬೇಕಾಗಿಲ್ಲ. 8 ರಿಂದ 9 ಕಲ ಸೂಪರ್ ನೋಡಿದ್ರೆ ಸಾಕು. ಯಾಕಂದ್ರೆ ಇದು ಮಜವಾದ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ನಮ್ಮ ಜಡ್ಜಸ್ ನ ಎಪಿಸೋಡ್ಗೆ ವೆಲ್ಕಮ್ ಮಾಡೋಣ. ಗುಲಾಬ್ ಜಾಮೂನ್ ಇಂದ ಗುಲಾಬ್ ಕಾಣೆ ಆಗಿದೆ, ಮೈಸೂರು ಪಾಕಿಂದ ಪಾಕ ಕಾಣೆ ಆಗಿದೆ, ಗಸಗಸೆ ಹಾಲಿನ ನಶೆ ಖಾಲಿ ಆಗಿದೆ, ಕಾಣೆಯಾದ ಎಲ್ಲ ಸಿಹಿಗಳು ಸೇರಿ 5 ಕಾಲಡಿ ಹೆಣ್ಣಾಗಿದೆ, ಸ್ವೀಟ್ ಆಗಿ ಸೀಟ್ ಮೇಲೆ ಸೆಟಲ್ ಆಗಿದೆ. ಅದೇ ನಮ್ಮ ರಚಿ ರಚಿ. ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಗೈಸ್. ಹುಡುಗರು ಸೂಪರ್ ಆಗಿ ಸ್ಕಿಟ್ ಮಾಡಿದಾಗ ಮನಸಾರೆ ಹೇಳ್ತಾರೆ ವಾ 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 ವಾ. ಆದ್ರೂ ಮೇನು ನಗ್ದವ್ರನ್ನ ನೋಡಿ ಮನ್ಸಲ್ಲೇ ಹೇಳ್ತಾರೆ ಎಂತ ಸಾವ. ಅವರೇ ನಮ್ಮ ಗುರುಜಿ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಆಲ್ವೇಸ್. ಇನ್ನು ಯಾರು ಎಷ್ಟೇ ಬೇಜಾರಾಗಿದ್ರು ನಾವು ನಗಿಸ್ತೀವಿ. ನಗುವವ್ರನ್ನ ನೋಡಿ ನಾವು ಹಾಯಾಗಿ ಸ್ಕಿಟ್ ಮಾಡ್ಕೊಂಡು ಫಿಕ್ಸ್ ಆಗಿ ಬಂದಿರುವಂತ ನಮ್ಮ ಆಸ್ಥಾನ ಕಲಾವಿದನ ವೆಲ್ಕಮ್ ಮಾಡೋಣ. ಸ್ವಾಗತ ಸುಸ್ವಾಗತ. ಪಾಪ ಏನ್ ಎನರ್ಜಿ ನಮ್ಮ ಹುಡುಗರಿಗೆ. ಮತ್ತೆ ಟೈಮ್ ವೇಸ್ಟ್ ಮಾಡದೆ ಬೇಡ, ಇದ್ರ ಮೊದಲನೇ ಸ್ಕಿಟ್ ನಾವು ನೋಡ್ಕೊಂಡ್ ಬಂದ್ಬೇಡ. ಹೆಣ್ಣಿಗೆ ಅಂದ ವರನೂ ಹೌದು ಶಾಪನೂ ಹೌದು ಅಂತ ಯಾರೋ ಹೇಳ್ತಿದ್ರ ನಾನು ಕೇಳಿಸ್ಕೊಂಡೆ. ನಾನು ಅದನ್ನ ನಂಬಕ್ ಹೋಗಿಲ್ಲ. ಅದಕ್ಕೆ ಅವರೆಲ್ಲರೂ ಸೇರ್ಕೊಂಡು ನನಗೆ ಒಂದು ಸ್ಕಿಟ್ ನ ಮೂಲಕ ಉತ್ತರ ಕೊಡ್ತೀನಿ ಅಂತ ಬಂದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಹೇಗಿದ್ಯೋ? ನಾನು ಸಖತ್ತಾಗಿದ್ದೀನಿ ಮಗ. ನೀನೇನ್ ಇಷ್ಟೊಂದು ಖರಾಬ್ ಆಗಿದ್ಯಾ? ಇದ್ನೇನು ಬಿಟ್ಟಿಲ್ವಾ ಮಗ? ದುಬೈಯಿಂದ ಬಂದಲ್ಲ, ನನ್ಗೋಸ್ಕರ ಏನ್ ತಂದಿದ್ಯಾ? ನಾಳೆ ಪಾರ್ಟಿ ಕೊಡ್ತೀನಿ ಬಿಡ. ನೀನೇ ನಿನ್ನ ಕುಳ್ಳಿಕೆ ಇದೆಯಾ? ಅದು ದುಬೈಲಿ ತೂಕ ಹೊರ್ತಾ ಇದ್ದೆ. ಓ, ನೀನ್ ಇನ್ನು ಬುಟ್ಟಿ ಬರೋದ್ ಬಿಟ್ಟಿಲ್ಲ ಅನ್ನೋ ಮಚ್ಚ. ಪಾರ್ಟಿ ಕೊಡೋದ್ ಹಂಗಿರ್ಲಿ, ದುಬೈಗೂ ಇಲ್ಲಿಗೂ ಏನೋ ಡಿಫ್ರೆನ್ಸ್? ಅಯ್ಯೋ, ತುಂಬಾ ಡಿಫರೆನ್ಸ್ ಇದೆ. ಅಲ್ಲಿ ಕಾನೂನು ತುಂಬಾ ಸ್ಟ್ರಿಕ್ಟ್. ನಮ್ ದೇಶದಲ್ಲಿ ಕೊಲೆ ಮಾಡ್ಬೋದು, ಅತ್ಯಾಚಾರ ಮಾಡ್ಬೋದು, ಜನನು ಯಾಮಾರಿಸ್ಬೋದು. ಆದ್ರೆ ಬಡವರಾಗಿ ಮಾತ್ರ ಹುಟ್ಟಬಾರ್ದು. ರೋಡ್ ಸರಿ ಇರಲ್ಲ, ಹೆಲ್ಮೆಟ್ ಹಾಕಳಿ ಅಂತಾರೆ. ಎಣ್ಣೆ ಹೊಡಿಬಹುದು, ಆದ್ರೆ ಎಣ್ಣೆ ಹೊಡೆದು ಗಾಡಿ ಓಡಿಸಂಗಿಲ್ಲ. ಅದು ಬಿಡು, ಫೇಸ್ಬುಕ್ ಅಲ್ಲಿ ನೀಟಾಗಿರೋ ಒಂದು ಫೋಟೋ ಹಾಕಿದ್ರೆ ವ್ಯೂಸ್ 1000 ದಾಟಲ್ಲ. ಅದೇ ಡಬಲ್ ಮೀನಿಂಗ್ ಇರೋ ಪ್ರೋಮೋ ಹಾಕಿದ್ರೆ 6 ರಿಂದ 10 ಮಿಲಿಯನ್ ಗಂಟ್ಲೆ ವ್ಯೂಸ್ ಆಗುತ್ತೆ. ನೋಡೋದು ಓಡ್ಬಿಟ್ಟು ಕಾಮೆಂಟ್ ಅಲ್ಲಿ ಬಾಯಿ ಬಂದಂಗ್ ಬೈತಾರೆ. ನಿಲ್ಸತ, ಯಾಕೆ ಹಿಂಗ್ ರೊಚ್ಚಿಗೆದ್ದಿದ್ಯಾ? ಈ ಬೊಡಿದ್ಕೆ ಅಪ್ಪ ಇಲ್ಲ ಅಂತ ಕಷ್ಟಪಟ್ಟು ಮುದ್ ಮಾಡಿ ಸಾಕ್ತೆ. ಒಂಟಿ ಯಾವಾಗ ಬೆಳೆದ್ನಲ್ಲ, ಚಂಟಿ ಆಗ್ಲಿ ಅಂತ ಮದುವೆ ಮಾಡ್ಕೊಂಡ್ರೆ ಮದ್ವೆನೇ ಬೇಡ ಕೂತವನ. ನೀನೇ ಒಂಟಿ ಆಗಿದ್ಯಲ್ಲ, ನೀನು ಯಾರನ್ನಾದ್ರೂ ಜಂಟಿ ಮಾಡ್ಕೋ. ಮನೇಲಿ ಬೋರ್ ಇಲ್ಲ ಅಂತ ನೀರ್ ಕುಡಿಯೋದ್ ಬಿಟ್ಬಿಡ್ತಲ್ಲ. ನಿನ್ ಕತೆ ಹೇಳು. ನನ್ ಕತೆ ಏನಾದ್ರೂ ಆಗ್ಲಿ, ನಾನು ಮದ್ವೆ ಆಗಲ್ಲ ಅಷ್ಟೇ. ತಿರ್ಗಾ ಮದ್ವೆ ಆಗಲ್ಲ. ನೀನ್ ಸುಮ್ನಿರು, ನಾನ್ ಮಾತಾಡ್ತೀನಿ. ಅವನು ನಿನ್ ಮಾತ್ ಬಿಟ್ರೆ ಬೇರೆಯವ್ರ ಮಾತ್ ಕೇಳೋದೇ ಇಲ್ಲ. ಹೆಂಗಾದ್ರೂ ಮಾಡಿ ಅವನ್ನ ಮದ್ವೆಗೆ ಒಪ್ಸು. ತಾತ, ಅವ್ನ ಮದುವೆಗೆ ಒಪ್ಸೋ ಜವಾಬ್ದಾರಿ ನಂದು, ಅವ್ನ ಹೆಂಡತಿ ಮಕ್ಳಾಗ ಜವಾಬ್ದಾರಿನೂ ನಂದ. ಅಂದ್ರೆ ಅವ್ನ ಹೆಂಡತಿಗೆ ಮಕ್ಳು ಮಾಡ್ಕೊ ಅಂತ ಹೇಳ್ತೀನಿ ಅಂದೆ. ಮನೆ ತುಂಬಾ ಮಕ್ಳಿರ್ಬೇಕು. ನನಗೆ 14 ಜನ ಮಕ್ಕಳು. ತಾತ, ನೀನ್ ಎಲ್ಲಿ ಕೆಲಸ ಮಾಡ್ತಿದ್ದೆ? ಪಾಪ್ಯುಲೇಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲ, ಮೊದ್ಲು ಇವನೇ ಕಂಟ್ರೋಲ್ ಆಗಿಲ್ಲ, ಊರೆಲ್ಲ ಕಂಟ್ರೋಲ್ ಮಾಡಕ್ ಹೋಗಿದ್ನಂತೆ. ಅಯ್ಯೋ, ಏನ್ ಮಾಡೋದಪ್ಪ, ಈಗಿನ ತರ ಕಾಮಿಡಿ ಶೋ, ವಿಡಿಯೋ ಗೇಮ್ ಇರ್ಲಿಲ್ಲ. ಇದ್ದದ್ದು ಅದೊಂದು ಎಂಟರ್ಟೈನ್ಮೆಂಟ್. ತಾತ, ಹುಡುಗಿನ ಎಲ್ಲಿ ನೋಡ್ತಾ ಇದೀಯ? ಅವನಿಗೆ ಇಲ್ಲೇ ಪಕ್ಕದ ರೋಡಲ್ಲಿ. ಆ ಹುಡುಗಿನ ನಾನ್ ನೋಡ್ಕತ್ತೀನಿ ಬಿಡು. ಇವನಿಗೆ ನೋಡ್ಕೊಬರ ನಡಿ ಅಂದೆ, ನೀನ್ ಯಾಕಂಗ? ನಾನು ಬರ್ತೀನಿ ಬಾ, ಹೆಂಗೆ ಹೋಗೋಣ. ಅಯ್ಯೋ ಅಯ್ಯೋ ಅಯ್ಯೋ, ಯಾವ್ದೋ ಒಂದು ಕೋಗಿಲೆ, ಕನ್ನಡ ಕೋಗಿಲೆ ಸ್ಟೇಜ್ ಇಂದ ಇಲ್ಲೇ ಡೈರೆಕ್ಟ್ ಆಗಿ ಹಾರ್ಕೊಂಡ್ ಬಂದಂಗಿದ್ಯಲ್ಲ. ಇದು ಯಾವ್ದೋ ಒಂದು ಕೋಗಿಲೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾವ್ದೋ ಒಂದು ಕೋಗಿಲೆ ಕನ್ನಡ ಕೋಗಿಲೆ ಸ್ಟೇಜ್ ಇಂದ ಇಲ್ಲೇ ಡೈರೆಕ್ಟ್ ಆಗಿ ಹಾರ್ಕೊಂಡ್ ಬಂದಂಗಿದ್ಯಲ್ಲ. ಇದು ಯಾವ್ದೋ ಒಂದು ಕೋಗಿಲೆ, ಕನ್ನಡ ಕೋಗಿಲೆ ಸ್ಟೇಜ್ ಇಂದ ಇಲ್ಲೇ ಡೈರೆಕ್ಟ್ ಆಗಿ ಹಾರ್ಕೊಂಡ್ ಬಂದಂಗಿದ್ಯಲ್ಲ.
ಯಾಕೋ ಕಾಣೆ ಕಳ್ಳ ನನ್ನ ನೀ ಶೋಕಲು ನಾನೇ ಎಲ್ಲ ನನ್ನ ಒಳಗೆ ನೀ ಶೋಕಲು ಅದು ಕೋಗಿಲೆ ಅಲ್ಲ ಕಾಗೆ ವರ ಚಿಕ್ಕಮ್ಮ ಏನ್ ಮಾಡ್ತಿದ್ಯಮ್ಮ ಲವ್ ಮಾಡ್ತಾ ಇದ್ದೀನಿ ಎಲ್ಲ ಉರಿಸ್ತಾ ಇದೀನಿ ಚಿಕ್ಕಮ್ಮ. ವರ್ಸು ರಚ್ಚು ಮೇಡಮ್ ಇವತ್ತು ನನ್ ಮಗಳಿಗೆ ಹುಡ್ಗನ್ ಕಡೆಯವ್ರು ನೋಡಕ್ ಬರ್ತಿದಾರೆ. ಇವಳೇನಾರು ಇಲ್ಲೇ ಇದ್ರೆ ಬಂದ್ ಗಂಡ್ಗಳು ಯಾರು ನನ್ ಮಗಳನ್ನ ಒಪ್ಕೊಳ್ಳಲ್ಲ. ಇವತ್ತು ಒಂದ್ ದಿವ್ಸ ಹೇಗಾದ್ರೂ ಇವ್ಳನ್ನ ಆಚೆ ಕಳಿಸ್ಬೇಕಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಮನೇಲಿ ಇಷ್ಟೊಂದ್ ಕೆಲ್ಸ ಇದ್ದೀವ್ರಿ ಎಲ್ಲಾದ್ರು. ರೀ ಕೇಳಿಸ್ತದೆ ಹೇಳು. ನಿಮಗೊಬ್ಳು ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ನೆನ್ಪಿದ್ಯಾ? ನಂಗೂ ಅದಕ್ಕೂ ಸಂಬಂಧ ಇಲ್ಲ, ಅದು ನಂದಲ್ಲ. ನಂಗೆ ಯಾಕೆ ಹೇಳ್ತಿದ್ಯಾ? ನಾನ್ ಹೇಳ್ತಿರೋದು ನನ್ನ ಮಗಳ ಬಗ್ಗೆ. ಅದನ್ನ ರಾಜೇಂದ್ರನ ಹತ್ರ ಹೇಳು, ಅದು ಅವಂದು, ನಂದಲ್ಲ. ಅಯ್ಯೋ ಲೂಸು, ಇವತ್ತು ನನ್ನ ಮಗಳಿಗೆ ಹುಡುಗನ್ ಕಡೆಯವ್ರು ನೋಡಕ್ ಬರ್ತಿದಾರೆ, ಅದಾದ್ರೂ ನೆನಪಿದ್ಯೋ? ನಾವ್ ಹೇಳೋಕ್ ಮುಂಚೆನೆ ಅವ್ನು ಓಡಿ ಹೋದ್ರೆ ಚೆನ್ನಾಗಿರುತ್ತೆ. ಅಲ್ಲ ಈ ವಯ್ಯಂಗ್ ಇವತ್ತು ಏನಾಗಿದೆ ಅಂತ. ಅಲ್ಲ, ಅದು ನಂದಲ್ಲ, ಅದು ರಾಜೇಂದ್ರನದ್ದೇ. ಅವನು ಗಾರೆ ಕೆಲ್ಸಕ್ಕೆ ಅಂತ ಹುಡುಗಿರ್ನ ಕರ್ಕೊಂಡ್ ಬರ್ತಾನೆ, ಪೇಮೆಂಟ್ ಕೊಡಲ್ಲ. ನಾವೇನ್ ಮಾಡಕ್ಕಾಗುತ್ತೆ? ಆ ಕಾಂಟ್ರಾಕ್ಟ್ ಎಲ್ಲ ಕ್ಯಾನ್ಸಲ್ ಮಾಡು. ನೋಡು, ಪದೇ ನಂಗೆ ಕಾಲ್ ಮಾಡ್ಬೇಡ. ಇವತ್ತು ನನ್ ಮಗಳನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಫೋನಲ್ಲಿ ಮಾತಾಡ್ತಿದ್ರಾ? ಇನ್ನೇನು, ಒಳಗಡೆ ಯಾರನ್ನಾದ್ರು ಮಾಡಿಕೊಂಡಿದ್ನ? ಮುಂದೆ ಏನ್ ಮಾತಾಡ್ತಿದ್ದೀರಾ? ಸಾರಿ ಕಂದ ಚಿಕ್ಕಪ್ಪ ರೀ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನು? ನಿಮಗೊಂದು ವಿಷಯ ಗೊತ್ತಾ? ಏನು? ನಮ್ ಮಗಳನ್ನ ಇದುವರೆಗೂ ಬಂದ್ ಗಂಡ್ಗಳೆಲ್ಲ ಯಾಕೆ ಹೇಳಿ ಒಪ್ಕೋತಿಲ್ಲ? ಯಾಕೆ? ಇಷ್ಟೊತ್ತಲ್ಲಿ ಮಗಳು ಬೇರೆ ಇದ್ದಾಳೆ, ಆಮೇಲೆ ನೋಡೋಣ. ಸದಾಶಿವಂಗ್ ಯಾವಾಗ್ಲೂ ಅದೇ ಧ್ಯಾನ ಅಂತೆ. ಅದಲ್ಲ ರೀ ನಾನು ಹೇಳಿದ್ದು. ಬನ್ನಿ ಇಲ್ಲಿ, ಇದಕ್ಕೆಲ್ಲಾ ಕಾರಣ ಅವಳೆ. ಇವಳು ಈ ಮನೇಲಿ ಇರೋವರೆಗೂ ನನ್ನ ಮಗಳನ್ನ ಯಾರು ಒಪ್ಕೊಳ್ಳಲ್ಲ. ಅವಳು ನಮ್ಮ ಅಣ್ಣನ ಮಗಳು, ನಂಗೂ ಮಗಳೇ ಅಲ್ವಾ? ಪಾಪ ಬಡವ್ರು ಕಣೆ. ಅದಕ್ಕೆ ನನ್ನ ಮಗಳು ಇದೇ ಮನೇಲಿ ಕೊಳಿಬೇಕಾ? ಅದೆಲ್ಲ ನನಗ್ ಗೊತ್ತಿಲ್ಲ. ಇವತ್ತು ಒಂದು ದಿನ ಅವಳನ್ನ ಹೇಗಾದ್ರೂ ಮಾಡಿ ಆಚೆ ಕಳ್ಸಿ. ಇದ್ಯಾಕೋ ಸರಿ ಇಲ್ಲ ಅನಿಸ್ತಿದೆ ಕಣೆ. ಏನ್ರಿ ಸರಿ ಇಲ್ದೇ ಇರೋದು? ವರ ಸಿಗ್ದಿರೋ ಹುಡುಗಿಗೆ ಮದುವೆ ಮಾಡ್ಸಕ್ಕೆ ಚೆನ್ನಾಗಿರೋ ಹುಡುಗಿನ ಬಚ್ಚಿಡ್ತಾರೆ. ಹೌದಾ? ಏನು ಹೌದಾ? ಇವಾಗ ನಮ್ಮ ಮನೇಲೆ ತಗೊಳ್ಳಿ, ನನ್ನ 2 ತಂಗಿರ್ನ ಬಚ್ಚಿಟ್ಟಾನೆ. ನಮ್ಮಮ್ಮ ನನ್ನ ನಿಮಗ್ ಗಂಟಾಕಿರೋದು. ಅಲ್ಲ, ಪಾತ್ರೆಯಲ್ಲಿ ಮಾಂಸ ಇಟ್ಕೊಂಡು ನನ್ಗೆ ಮೂಳೆ ಬಡಿಸಿದ್ದಾರೆ. ಮೂಳೆ ತಿಂದ ಈ ರೇಂಜು, ಇನ್ನು ಮಾಂಸ ತಿಂದಿದ್ರೆ ಅಷ್ಟೇ. ಸರಿ, ಏನ್ ಬೇಕಿದ್ರು ಮಾಡ್ಕೊ ನೀನು. ವರ ಚಿಕ್ಕಮ್ಮ ಇಲ್ಲ ಬಾ ಇಲ್ಲಿ. ಹೇಳಿ ಚಿಕ್ಕಮ್ಮ. ಇವತ್ತು ನಮ್ಮ ಮನೆ ಪ್ರಾಪರ್ಟಿ ನೋಡಕ್ಕೆ ರಿಯಲ್ ಎಸ್ಟೇಟ್ ಅವ್ರು ಬರ್ತಿದ್ದಾರೆ. ನೀನ್ ಅಲ್ಲಿವರೆಗೂ ಪಕ್ಕದ ಮನೇಲಿ ಟಿವಿ ನೋಡ್ತಿರೋ, ಕರೆದು ಬಿಡ್ತೀನಿ. ಆಯ್ತು ಚಿಕ್ಕಮ್ಮ. ಏನು ಅಂದ್ರೆ ಮನೇಲಿ ಎಷ್ಟು ಕೆಲ್ಸ ಇದೆ, ಏನು ಕತೆ? ಕವ್ಯಕ್ಕ ಏನದು? ಯಾರ್ದ ಫೋಟೋ ಇಟ್ಕೊಂಡು ನುಲಿತಾ ಇದ್ಯಾ? ಯಾರ್ದದು ಫೋಟೋ? ಹೇಳೆ ಅಯ್ಯೋ ಹೇಳೆ. ಅಲ್ಲ, ಅವಾಗೆ ನೋಡ್ತಾ ಇದ್ದೀನಿ, ಅದೇ ಫೋಟೋ ಇಟ್ಕೊಂಡು ಜೂಮ್ ಇಟ್ಟು ನೋಡ್ತಾ ಇದೆಯಲ್ಲ, ಯಾರದು? ಅದು ಹೇಳೆ. ಅದ ಆಮೇಲೆ ಹೇಳ್ತೀನಿ. ನಿಂಗೊಂದ್ ನಿಜ ಹೇಳ. ಏನು? ಇಲ್ಲಿ ನೋಡು, ಈಗ ನೋಡು. ಈ ಆಂಗಲ್ ನಾನು ಪ್ರಿಯಾಂಕಾ ಚೋಪ್ರಾ ತರ ಕಾಣಲ್ವಾ? ನಮ್ಮ ಮನೆ ಕೊಟ್ಕೆಲ್ ಬಿದ್ದೋಗಿರೋ ಚಪ್ರ ಇದ್ದಂಗವಳು ಇವಳು ಪ್ರಿಯಾಂಕಾ ಚೋಪ್ರಾ ಅಂತೆ. ಹೋಗೆ ಸುಮ್ನೆ ಹೇಳ್ದೆ ಕಣೆ. ಯಾರ್ದದು ಫೋಟೋ ಹೇಳು. ಅದು 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 ಇವತ್ತು ನನ್ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಹೌದಾ? ನನ್ಗ್ ಭಯ ಆಗುತ್ತೆ, ನೀನು ಜೊತೆಲೇ ಇರು. ಇಲ್ಲ, ಚಿಕ್ಕಮ್ಮ ಹೇಳಿದಾರೆ ಪಕ್ಕದ ಮನೆಗೆ ಹೋಗಿ ಟಿವಿ ನೋಡ್ಕೊ ಅಂತ. ಮಮ್ಮಿಗ್ ನಾನು ಹೇಳ್ತೀನಿ. ಹೌದಾ? ಚಿಕ್ಕಮ್ಮ ಹೇಳಿದ್ರಲ್ಲ ಪ್ರಾಪರ್ಟಿ ನೋಡಕ್ ಬರ್ತಾರೆ ಅಂತ, ಅದು ಇದೇ ಪ್ರಾಪರ್ಟಿ ಇರ್ಬೇಕು. ಅಯ್ಯಯ್ಯೋ, ನಂಗೆ 2 ಒಟ್ಟೊಟ್ಟಿಗೆ ಆಗ್ತಾ ಇದೆ. ಭಯ, ಖುಷಿ. ಕವ್ಯಕ್ಕ ಇಲ್ಲೆಲ್ಲೋ ಹೆಗ್ಣ ಕೆರೆಯ ಸೌಂಡ್ ಬರ್ತಾ ಇಲ್ವಾ? ಯಜ್ಞ ಅಲ್ಲ ಮತ್ತೆ ಇನ್ನೊಂದು 20 ದಿನನಾದ್ರೂ ಇರ್ಲಿ ಸ್ಟೇಜು. ಏನು ಕಾಲಲ್ಲಿ ರಂಗೋಲಿ ಬಿಡಿಸ್ತಾ ಇದ್ಯಾ? ನಾನೇನ್ ರಂಗೋಲಿ ಬಿಡಿಸ್ತಾ ಇಲ್ಲ, ಮತ್ತೆ ಬಬ್ಬಲ್ ಗಮ್ ಅಂಟ್ಕೊಂಡಿತ್ತು, ಕಿತ್ತಿ ಅಷ್ಟೇ. ಅಮ್ಮ ವರ, ನೀನಿನ್ನೂ ಹೋಗೇ ಇಲ್ವಾ? ಚಿಕ್ಕಮ್ಮ, ಅದು ಕವ್ಯಕ್ಕ ಹೇಳಿದ್ಲು. ನಾನೇ ಹೇಳ್ದೆ ಅಮ್ಮ ಅಲ್ಲೇ ಇರು ಅಂತ. ಹಂಗಲ್ಲ ಪುಟ್ಟ, ಅದು ನನ್ಗೊಂಥರ ಆಗುತ್ತೆ. ನಿನಗೊಂಥರ ಆಗುತ್ತೆ ಅಂತ ಅವಳನ್ನ ಇರಿಸ್ಕೊಂಡ್ರೆ ಅವಳಿಗೆ ಇನ್ನೊಂಥರ ಆಗ್ಬಿಡುತ್ತೆ. ಅಂದ್ರೆ ಚೆನ್ನಾಗಿ ಒಳಗೋಗಿ ಮೇಕಪ್ ಮಾಡ್ಕೋ ಬಾ. ವರ, ಚಿಕ್ಕಮ್ಮ ಅವಳಿಗೋಗಿ ಮೇಕಪ್ ಮಾಡ್ಸು. ನೀನೇ ಎಲ್ಲರೂ ಬಳಕೊಂಡ್ ಕುತ್ಕೊಂಡ್ಬಿಟ್ಟಿಯಾ? ಸರಿ ಚಿಕ್ಕಮ್ಮ.
ಸಾರಿ ಅಕ್ಕ. ರಚ್ಚು ಮೇಡಮ್, ನನ್ನ ಮಗಳು ಮೇಕಪ್ ಆಗ್ತಾ ಇಷ್ಟು ಚೆನ್ನಾಗಿದ್ದಾಳೆ. ಇನ್ನೇನಾದ್ರೂ ಮೇಕಪ್ ಹಾಕೊಂಡ್ ಬಂದ್ರೆ ಪ್ರಿಯಾಂಕಾ ಚೋಪ್ರಾ. ರಂಬೆ ತುಂಡು. ಯಾರಿದ್ದೀರ ಮನೇಲಿ? ಓಹೋ, ತಾತಪ್ಪನವರು ಬಂದ್ರ? ನಮಸ್ಕಾರ ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ. ಬನ್ನಿ. ಲೇ ಇವಳೆ, ಹಾ ನೀರ್ ತಕೊಂಡ್ ಬಾ. ತಂದೆ ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ಎಲ್ಲ ಸಂದಕ್ಕೆ ಕೊಡವ. ತಗೊಳ್ಳಿ. ನಾನೇ ಮದ್ವೆ ಗಂಡು. ಅಲ್ಲಲ್ಲ, ಇವನ್ ಮದ್ವೆ ಗಂಡು, ನಾನು ಇವನ್ ಫ್ರೆಂಡು. ಅವನು ಇವನು ಫ್ರೆಂಡು. ನಾನ್ ಹುಡುಗಿ ತಂದೆ, ಅವಳ ಅಮ್ಮ. ನಿಮ್ಗ ಹುಡುಗಿಗೆ ರೀ, ಆ ಹುಡ್ಗ ಯಾಕೋ ಸರಿ ಇಲ್ಲ ಅನಿಸ್ತಿದೆ. ಕಾಮಿಡಿಗೆ ಅಂತ ಮ್ಯಾನರಿಸಮ್ ಮಾಡೋರು ಕೆಲವ್ರು ಇರ್ತಾರೆ. ಇಲ್ಲ, ನರ ಪ್ರಾಬ್ಲಮ್ ಇರ್ಬೇಕು. ನರ ಕಟ್ ಮಾಡಿದ್ರೆ ಸರಿ ಹೋಗ್ಬೋದು. ಅದು ನಮ್ ತೋಟದಲ್ಲಿ ಕಾಯಿ ಕೇಳ್ಬೇಕಾದ್ರೆ ಕಾಯಿ ಬಿದ್ದು ನರ ಎಳ್ಕೊಬಿಟ್ಟದೆ. ನಿನ್ ತಲೆಗ್ ಬೀಳ್ಬೇಕಿತ್ತು. ಅದಿರ್ಲಿ, ಅನ್ನಗೆ ಹುಡುಗ ಏನ್ ಮಾಡೋದು? ದುಬೈಲಿ ಇದ್ದೆ 10 ವರ್ಷ. ದುಬೈಲಿ ಎಲ್ಲಿ? ಜೈಲಲ್ಲಿ ಹಂಗಂತ ಹೇಳಕ್ಕಾಗತ್ತಾ? ಇರ್ಲಿ ಬಿಡಿ, ಹಿಂಗ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಹುಡುಗನ್ಗೆ ಎಣ್ಣೆ ಹೊಡಿಯೋದು, ದಮ್ಮು, ಈ ತುಟಿ ಗಾಡಿಗೆ ಇಟ್ಕೊಳ್ತಾರಲ್ಲ, ಆ ತರ ಒಳ್ಳೆ ಅಭ್ಯಾಸ ಇದೆಯಾ? ಎಲ್ಲ ಇದೆ, ಇವನಿಗಿಲ್ಲ ಅಷ್ಟೇ. ಅಂದಂಗೆ ನಮ್ಮ ಹುಡುಗಿನ ಕದ್ಬಿಡ್ಲಾ? ಕರ್ದ್ಬಿಡಿ. ಅಮ್ಮ, ರಂಬೆ ತುಂಡು. ಅಮ್ಮ, ನೀನ್ ಯಾಕೆ ತಂದೆ? ನಾನು ತರ ಕೇಳಿದೆ. ಸರಿ ಸರಿ, ಒಳಗೋಗು. ಅಯ್ಯೋ, ನೀನಲ್ವೇ? ಎನಿ ಪ್ರಾಬ್ಲಮ್? ಏನೂ ಇಲ್ಲ, ನಮ್ಮ ರಂಬೆ ತುಂಡಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಕಾಫಿ ಕೊಡು, ಹೋಗಮ್ಮ. ನೀನಲ್ವೇ? ನೀನ್ ಹೋಗೆ. ನಾಚಿಕೆ, ಹೋಗಮ್ಮ. ತಪ್ಪಾಯ್ತು. ಅಯ್ಯೋ, ಪರವಾಗಿಲ್ಲ ಬಿಡಿ. ಮತ್ತೆ ನಿಮ್ ಮಗಳ ಹೆಸರು ಏನು? ಕವಿ. ಏನ್ ಓದಿರೋದು? PUC. ಆಯ್ತಾ? ಹೋಯ್ತು. ಅಂದ್ರೆ PUCಗೆ ಓದಕ್ಕೆ ದುಡ್ಡೆಲ್ಲ ಖರ್ಚಾಯ್ತು ಒಂದೇ. ನನಗೆ ನಿಮ್ ಮಗಳು ಓಕೆ. ಇವರಿಬ್ರಿಗೂ ಓಕೆ ಆದ್ರೆ ಅವನಿಗೂ ಇವನಿಗೂ ಸೇರ್ಸಿ. ಅರ್ಥಾಯ್ತು ಬಿಡಿ. ಹುಡುಗ ಹುಡುಗಿ ಮಾತಾಡೋದಿದ್ರೆ ಮಾತಾಡ್ಕೊಳ್ಳಿ. ತಾತಪ್ಪನವ್ರೆ, ನಾವ್ ಯಾಕೆ ಇಲ್ಲಿ? ಬನ್ನಿ, ಮನೆ ನೋಡೋಣ. ಬನ್ನಿ ಬನ್ನಿ ಬನ್ನಿ. ನಿಜ ಹೇಳ್ಬೇಕು ಅಂದ್ರೆ ಸ್ಟನ್ ಆಗೋದೆ ಕಣ್ರಿ ನಿಮ್ಮನ್ನ ನೋಡಿ. ಕರ್ಬೇವ್ ಸಪ್ತಾರ ನಿಮ್ಮ ಅಮ್ಮನ್ ನೋಡಿ ಯಾವ್ದೋ ಸೀದೋಗರ ಕೊತ್ತಂಬರಿ ಸಪ್ತಾರ ಯಾರಾದ್ರೂ ಬರ್ತಾರೆ ಅಂತ ಅನ್ಕೊಂಡೆ. ಆದ್ರೆ ನೀವೇನ್ರಿ ಸೌದಿ ಯುವರಾಣಿ ಇದ್ದಂಗಿದ್ದೀರಾ. ನಿಮ್ ಪಾದ ನೋಡಿದ್ರೆ ಹಿಡಿದು ಮುತ್ತು ಕೊಡ್ಬೇಕು ಅನ್ಸುತ್ತೆ. ಇನ್ನು ನಿಮ್ ಮುಖ ನೋಡಿದ್ರೆ ಏನ್ ಅನಿಸ್ಬೇಡ. ನಾನ್ ನಮ್ಮ ಹುಡುಗಿ ಜೊತೆ ಮಾತಾಡುವಾಗ ನಿನ್ಗೇನಿಲ್ಲ ಕೆಲಸ? ನಿಂಗೆ ಮಾನ ಮರ್ಯಾದಿಲ್ವಾ? ಹೋಗಾಚ್ಗೆ. ದುಬೈಯಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಸೊ ಒಂದ್ ಸೆಲ್ಫಿ. ನೀನ್ ಯಾಕೆ ಇಲ್ಲಿದ್ಯಾ? ನಾನು ಹೇಳಿದ್ದು ನಿನಗೆ. ನಮ್ಮ ಹುಡುಗಿ ಎಲ್ಲೂ ಕವಿಯಕ್ಕೆ ಏನಾಯ್ತು? ಇವ್ರ ಯಾಕೆ ಹಿಂಗ್ ನಗ್ತಾ ಇದಾರೆ? ನಗ್ತಾ ಇರೋದಲ್ಲ, ಅಳ್ತಾ ಇರೋದು. ಅಯ್ಯ, ಏನಾದ್ರೂ ಮಾಡ್ಕೊಂಡು ಹೋಗ್ಲಿ. ಅಲ್ಲ, ನಾನು ನೀವು ಮಾತಾಡುವಾಗ ಈ ದ್ರಾವಿ ಯಾಕೆ? ನಾನೇ ನಿಮ್ ಜೊತೆ ಮಾತಾಡ್ಬೇಕು. ನಾನು ಇಷ್ಟಪಟ್ಟಿದ್ದು ನಿಮ್ಮನ್ನ. ನೀವು ಕವಿ ಅಲ್ವಾ? ಅಲ್ಲ, ನಾನ್ ಕವಿ. ಮೈಯಲ್ಲೆಲ್ಲ ನಾಗರ ಹಾವ ಹಾವ ಹಾವಳಿ. ಮೋಸ, ಸಮೋಸ, ಬಾರಿ ಮೋಸ. ಮನೆಯವರೆಲ್ಲ ಬನ್ನಿ. ಏನಾಯ್ತು? ಅಲ್ಲ ತಾತ, ಇವ್ರು ನನಗೆ ಸೌಂದರ್ಯ ರಾಶಿ ತೋರಿಸ್ಬಿಟ್ಟು ಯಾವ್ದೋ ಸೀದೋಗರ ಬೋಸಿನ ಗಂಟೆ ಹಾಕಿ ನೋಡ್ತಾವ್ರಿ. ನನಗೆ ಈ ಮದ್ವೆ ಬೇಡ. ಅಯ್ಯ ಅಯ್ಯ ಅಯ್ಯ, ನಾನು ಮೊದ್ಲೇ ಬಡ್ಕೊಂಡೆ ನಿಮ್ಮ ಅಣ್ಣನ ಮಗಳನ್ನ ಈ ಮನೇಲಿ ಇಟ್ಕೊಳ್ಳೋದ್ ಬೇಡ, ನನ್ನ ಮಗಳನ್ನ ಯಾರು ಒಪ್ಕೊಳ್ಳಲ್ಲ ಅಂತ. ಈಗ ನೋಡಿದ್ರೆ ಏನಾಯ್ತು? ನಿಮಗ್ ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ. 3 ತಿಂಗಳು ರಜೆಗೆ ಹೋಗಿ ಬಂದವಳು ನಂಗೆ ಆವಾಜ್ ಆಗ್ತಿದ್ಯಾ?
ಈಗ ಸರಿಯಾಗಿ ಬಂದಿತ್ತು. ಉಗುಳ್ಬೇಡ, ನುಂಕೋ. ಅಳಿ ಅಂದ್ರೆ ಇವಾಗೇನು, ನಿಮ್ಗೆ ಅವಳು ಇಷ್ಟ ಆದ್ಲು. ಅವಳು ನಮ್ಮ ಅಣ್ಣನ ಮಗಳು, ನಂಗೂ ಮಗಳೇ. ನಿಮ್ಮಿಬ್ರಿಗೆ ಮದ್ವೆ ನಾನ್ ಮಾಡಿಸ್ತೀನಿ. ನನ್ ಮಗಳಿಗೆ ಮದ್ವೆ ಆ ದೇವ್ರೇ ನೋಡ್ಕೊತಾನೆ ಬಿಡಿ. ಬೇಡ ಬಿಡಿ ಸರ್, ನಿಮಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂದ್ರೆ ನಿಮ್ಮ ಮಗಳಿಗೆ ಎಷ್ಟು ಒಳ್ಳೆ ಗುಣ ಇರಬೇಡ. ಸಂಸಾರ ಮಾಡಕ್ಕೆ ಸೌಂದರ್ಯ ಮುಖ್ಯ ಅಲ್ಲ ಸರ್, ಸಂಸ್ಕಾರ ಮುಖ್ಯ. ನಿಮ್ನ ನೋಡಿದ್ರೆ ಗೊತ್ತಾಗ್ತೇವೆ ನೀವೆಷ್ಟು ಸಂಸ್ಕಾರಸ್ಥರು ಅಂತ. ಬ್ಯೂಟಿ ಏನ್ ಸರ್, 15,000 ಕೊಟ್ರೆ ಹಲ್ ಸರಿ ಮಾಡ್ಕೊಡ್ತಾರೆ, 50,000 ಕೊಟ್ರೆ ಮೂಗ್ ಸರಿ ಮಾಡ್ಕೊಡ್ತಾರೆ, ಇನ್ನು 2 ಲಕ್ಷ ಕೊಟ್ರೆ ಯಾವ ಕಲರ್ ಬೇಕು, ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟು ಬೇಕು ಅಷ್ಟಷ್ಟು ಹಾಕಿ ವಿಗ್ರಹ ತರ ರೆಡಿ ಮಾಡ್ಕೊಡ್ತಾರೆ. ಕೋಟಿ ಕೊಟ್ರೆ ಬ್ಯೂಟಿ ಸಿಗುತ್ತೆ, ಆದ್ರೆ ಒಳ್ಳೆ ಮನಸ್ಸು ಎಷ್ಟು ಕೊಟ್ಟರು ಸಿಗಲ್ಲ. ನಂಗೆ ನಿಮ್ ಮಗಳೇ ಸಾಕು ಸರ್. ಮಗಳೇ, ಅಯ್ಯೋ ಅಳ್ತಾ ಇದ್ದಾರಲ್ವಾ? ಅಲ್ಲ, ನಗ್ತಾ ಇದ್ದಾರೆ. ಸ್ಕಿಟ್ ಹೇಗಿತ್ತು ಅಂತ ನಮ್ಮ ಜಡ್ಜಸ್ ಹತ್ರ ಕೇಳೋಣ. ರಚಿ, ಇಟ್ ವಾಸ್ ವೆರಿ ನೈಸ್, ಮಜಾ ಇತ್ತು. ಮದ್ವೆ ಹುಡುಗಿ ನೋಡಿದಾಗಂತೂ ಭಯಂಕರ ಸೂಪರ್. ಪ್ರಿಯಾಂಕಾ ಚೋಪ್ರಾ ಅಲ್ಲ, ಅದಕ್ಕೂ ಮೇಲೆ ನೀವು. ಓವರ್ ಆಲ್ ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು. ಎಲ್ಲೂ ಏನು ಲ್ಯಾಗ್ ಆಗ್ದೇನೆ, ಬೇಜಾರಾಗ್ದೇನೆ ಮಜಾ ನೀವು ಮಾಡಿ ನಮಗ್ ಮಜಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ಒಂಥರ ಚೆನ್ನಾಗಿತ್ತು. ನಮ್ಮ ವರನ ಇಂಪ್ರೆಸ್ ಮಾಡಕ್ಕೆ ಈ ವರನ ಹೊರಡೆ ಕಳಿಸೋದು ತಪ್ಪು ಅನಿಸ್ತು ನನಗೆ. ಲಿಖಿತ ಅವಳ ಅಕ್ಕ ಅಲ್ವಾ, ಅವಳಿಗೆ ಮದ್ವೆ ಆದ್ರೆ ಆಮೇಲೆ ಇವಳಿಗೆ ಮದ್ವೆ ಮಾಡ್ಬೇಕು. ಶ್ರೀಯರ್ ಇದು ಮ್ಯಾನರಿಸಮ್ ಚೆನ್ನಾಗಿತ್ತು. ನಮ್ಮ ರಜನಿದು ಓಕೆ, ದಟ್ ಎಂಟ್ರಿ ವಾಸ್ ಬ್ರಿಲಿಯಂಟ್, ಚೆನ್ನಾಗಿತ್ತು. ಅಂದ್ರೆ ಇಟ್ ವಾಸ್ ಲ್ಯಾಗ್ ಇರಲಿಲ್ಲ. ರಚಿತಾ ಹೇಳಿದಂಗೆ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಮುಂದಿನ ಸ್ಕಿಟ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹೆಣ್ಣು ಒಂದು ಮಾಯ ರೂಪ ಅನ್ನೋದು ಒಬ್ರಲ್ಲ ಇಬ್ರಲ್ಲ, ಸುಮಾರು ಕವಿಗಳು ಹಲವಾರು ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಕಾರ್ತಿಕ್ಗೆ ಇದು ಬೇರೆ ತರನೇ ಅನುಭವಕ್ಕೆ ಬಂದಿದೆಯಂತೆ. ನಂಗೆ ಗೊತ್ತಿಲ್ಲ ಏನು ಅಂತ, ಬನ್ನಿ ನೋಡ್ಕೊಂಡ್ ಬರೋಣ. ಏನ್ ಹೇಳಿ ಮೇಡಮ್, ದೇವ್ರು ಮನುಷ್ಯನ ಮೂಳೆ ಮಾಂಸದಿಂದ ಸೃಷ್ಟಿ ಮಾಡ್ತಾನೆ. ಫಸ್ಟ್ ಟೈಮ್ ದೇವ್ರು ಒಂದ್ ಮುಷ್ಟಿ ಬೆಲ್ಲ ಒಂದ್ ಮುಷ್ಟಿ ಬೆಣ್ಣೆ ತಗೊಂಡು ಸಖತ್ತಾಗಿ ಸೃಷ್ಟಿ ಮಾಡಿರೋದೇ ನನ್ನ ಹೆಂಡತಿನ. ಈ ದುಂಬಿ ಈ ಹೂ ಮೇಲ್ ಬಿಟ್ಟು ಬೇರೆ ಎಲ್ಲೂ ಕೂತಿಲ್ಲ ಮೇಡಮ್. ನಂಗೆ ಗೊತ್ತಾನೆ ಹೇಳ್ತೀಯ ಸುಮ್ಮನೆ. ಹೌದು ಮೇಡಮ್, ಇವಳನ್ನೇ ಬೆಣ್ಣೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ. ಅಲ್ಲ, ಈ ಹೂ ಮೇಲೆ ಬೇರೆ ಜೇನ್ ಕೂರಲ್ಲ ಅಂತ ಇನ್ನು ಹಣಗಳೆಲ್ಲ ಬಂದು ಮುತ್ಕೊಂಡಿದ್ದಾವಲ್ಲ. ಅಲ್ಲ, ಅವರೆಲ್ಲ ಮುಡ್ತಾ ಇದಾರೆ, ನೀನೇನೆ ಅಂತ ನುಲಿತಾ ಇದ್ಯಾ? ಪಾಪ ಅವರು. ಯಾವ್ರ ಪಾಪ? ಅವ್ರೊಂಥರ ಮಕ್ಕಳ ತರ. ಇನ್ 2 ನಿಮಿಷ ಬಿಟ್ಟಿದ್ರೆ ಕೈಲೊಂದ್ ಮಗುನೇ ಕೊಟ್ಟೋಗರು. ಎಲ್ಲಿ ಹೋಯ್ತಿದೀನಿ ನಾವು? ಆಫೀಸ್ಗೆ. ಇವತ್ತು ಫಸ್ಟ್ ಟೈಮ್ ಆಫೀಸಿಗೆ ಹೋಯ್ತಾ ಇದೀವಿ. ನಾನು ನೀನು ಗಂಡ ಹೆಂಡತಿ ಅಂತ ನಮ್ಮ ಬಾಸಿಗೆ ಏನಾದ್ರು ಗೊತ್ತಾದ್ರೆ ಕ್ಯಾಸ್ತಿಂದ ತೆಗ್ದಾಕ್ತಾನೆ. ನೀನ್ ಹೆಂಡತಿ ಅಲ್ಲ, ನಾನ್ ಗಂಡ ಅಲ್ಲ. ಅದೇಂಗಲ್ಲ, ನಮ್ಮಪ್ಪ 1 ಲಕ್ಷ ರೂಪಾಯಿ ಖರ್ಚು ಮಾಡಿ 1000 ಜನದ ಮುಂದೆ ನಮ್ಮಿಬ್ರಿಗೂ ಮದುವೆ ಮಾಡ್ಸಿದಾರೆ. ಅಲ್ಲ ಅಂತ ಹೇಳ್ಬಿಟ್ರೆ ಹೆಂಗೆ? ತೆಗೆದು ಮಕ ಚಾಟ್ ಹೊಡ್ಬಿಡ್ತೀನಿ. ಆ ಹೊಟ್ಟೆಗೆ ಅನ್ನ ತಿರೋದ್ಬಿಟ್ಟು ಮಣ್ಣ ತಿಂತೀಯ. ಗೊತ್ತಾಗ್ಬಾರ್ದಂದ್ರೆ ಗೊತ್ತಾಗ್ಬಾರ್ದು. ಏನೇಳ, ನಾನ್ ಗಂಡ ಅಲ್ಲ, ನೀನ್ ಹೆಂಡತಿ ಅಲ್ಲ. ಹೋಗಲ್ಲ. ಈಗಲ್ಲ ಕಣೆ, ಆಫೀಸಿಗೆ ಹೋದ್ರ ಮೇಲೆ ಆಯ್ತಾ? ಎಲ್ಲಿ ಬರ್ತಿದೆ? ಆಫೀಸ್. ಹೊಟ್ಟೆ ಹೋದ್ರೆ ಗೊತ್ತಾಗಲ್ವಾ? ಅರ್ಧ ಗಂಟೆ ಬಿಟ್ವಾ? ಅರ್ಧ ಗಂಟೆ ಅಂದ್ರೆ 30 ನಿಮಿಷ, 31 ನಿಮಿಷ ಆಗ್ಬಿಟ್ರಿ. ಯಾವ ಎಷ್ಟೊತ್ತಿಗಾರ ಬಾರಿ, ಎಷ್ಟೊತ್ತಿಗಾರ ಬಾ ರೀ. ಈ ಪಿನ್ ಚುಚ್ತಾ? ಮೊನ್ನೆ ನನ್ನ ಪಕ್ಕದ ಮನೆಯವನಿಗೂ ಈ ಪಿನ್ ಚುಚ್ತು. ಪಕ್ಕದ ಮನೆಯವನಿಗೆ? ಸರ್ 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 ಸರ್
ಒಂಚೂರು ಲಿಫ್ಟ್ ಕೊಡಿ ಸರ್. ಲಿಫ್ಟ್ ಯಾವ ಕಡೆ ಹೋಗ್ಬೇಕು? ವಿಜಯನಗರ ಸರ್. ವಿಜಯನಗರ. ನಾನು ಆ ಕಡೆನೇ ಹೋಗ್ತಿದ್ದೀನಿ. ಹೌದಾ ಸರ್? ಥ್ಯಾಂಕ್ ಯು ಸರ್. ವಿಜಯನಗರದಲ್ಲಿ ಎಲ್ಲಿ? ಫೈನಾನ್ಸ್ ಆಫೀಸ್ ಸರ್. ನಾನು ಅದೇ ಆಫೀಸ್ಗೆ ಹೋಗ್ತಿರೋದು ಸರ್. ನಾನು ಹೊಸದಾಗಿ ಬರ್ತಾ ಇರೋ ಒಂಚೂರು ಕರ್ಕೊಂಡು ಹೋಗ್ತೀರಾ ಸರ್? ಹೌದಾ? ಬನ್ನಿ. ಆಯ್ತು ಸರ್. ಗಾಡಿ ಒಂಚೂರು ಸ್ಟಾರ್ಟ್ ಆಗ್ತಾ ಇಲ್ಲ. ತಳ್ಳಿ ಸರ್, ತಳ್ಳ. ಒಂಚೂರು ತಳ್ಳಿ. ಸ್ಟಾರ್ಟ್ ಆಯ್ತು ಸರ್? ಇಲ್ಲ, ನೀರು ನೋಡ್ತೀನಿ. ಇಲ್ಲ ಸ್ಟಾರ್ಟ್ ಆಗ್ತಿಲ್ಲ ಇನ್ನೊಂದು. ಓಕೆ ನೋಡಿ ಸರ್. ಇಲ್ಲ ಸ್ಟಾರ್ಟ್ ಆಗ್ತಾನೆ ಇಲ್ಲ. ಇನ್ನೊಂಚೂರು ತಳ್ಳಿ. ಓಕೆ. ಸಾಕು. ಸ್ಟಾರ್ಟ್ ಆಯ್ತಾ ಸರ್? ಇಲ್ಲ, ಆಫೀಸ್ ಬಂತು. ಗಾಡಿ ಸರಿ ಇಲ್ಲ ಅಂದ್ರೆ ಗ್ಯಾರೇಜಿಗೆ ತೋರ್ಸ್ಬೇಕು ತಾನೆ? ಗ್ಯಾರೇಜಿಗೆ ತೋರಿಸಿದ್ರು ಏನ್ ಪ್ರಯೋಜನ ಇಲ್ಲ. ಯಾಕೆ? ಗಾಡಿಲಿ ಇಂಜಿನೇ ಇಲ್ಲ. ಯಾವನ್ ಸರ್ ನೀನು? ಸಾಯಂಕಾಲ ಮನೆಗೆ ಹೋಗ್ಬೇಕಾದ್ರೆ ನನಗೆ ಹೇಳ್ಬಿಟ್ಟು ಹೋಗಿ. ಯಾಕೆ? ಗಾಡಿಲಿ ಒಟ್ಟಿಗೆ ಹೋಗೋಣ ಇಬ್ರು. ಹೊಡ್ರೆ ಮಕ ಹಪ್ಪಳ ಬತ್ ಮಗನೇ. ಮದುವೆಗೆ ನಿಂಗೆ? ಇಲ್ಲ ಸರ್, ಹುಡುಕ್ತಿದೀನಿ, ಹುಡುಗಿನ ಸಿಗ್ತಾನೆ ಇಲ್ಲ. ಹುಡುಗಿ ಹೆಂಗಿರ್ಬೇಕು? ನೋಡಿದ ತಕ್ಷಣ ಮದ್ವೆ ಆಗ್ಬಿಡ್ಬೇಕು ಅಂತ ಅನಿಸ್ಬೇಕು ಸರ್. ಹಂಗಾದ್ರೆ ನೀನ್ ಮದುಮಗಳನ್ನೇ ನೋಡ್ಬೇಕು. ಅಯ್ಯೋ ಏನ್ ಸರ್ ನೀವು? ಚಿಕ್ಕ ಮಿಕೇಲ್ ದೊಡ್ಡ ಮಿಕೇಲ್ ಚಿಕ್ಕ ಮೇ ಅತ್ತಿಗೆ ಕಳ್ಳಾದಿನೇ ರಾದಿನೇ ಕೆಳ ಕೈಯ ಮದುವೆ ಒಂದಾಗು. ನಮಸ್ಕಾರ ಸರ್. ನಮಸ್ಕಾರ. ಬಂದೇರಿ? ಅಯ್ಯ ಅಲ್ಲ ಕಣ, ಇದೇನೋ ಹೆಲ್ಮೆಟ್ ಹಾಕೊಂಡ್ ಸೈಕಲ್ ಅಲ್ಲಿ ಬರ್ತಾ ಇದ್ಯಾ? ಯಾರು ಗೊತ್ತು ಸರ್, ಇನ್ನೊಂದ್ ಮಕ್ಕಳು ಸವಾಸ. ನಾಳೆಯಿಂದ ಸೈಕಲ್ಗೆ ಹೆಲ್ಮೆಟ್ ಬೇಕು ಅಂದ್ರು ಕರೆಕ್ಟ್ ಕಣ. ಅದಕ್ಕೆ ಈಗಲಿಂದ ಯಾಕೆ ಓಡಾಡ್ತಾವನೆ. ವೆರಿ ಗುಡ್ ಸರ್. ಈಗ ನಿಂಗೆ ಮಾತಾಡ್ಕೊಂಡು ನಿಂತ್ಕೊಂತೀರಾ? ಮೊದ್ಲೇ ಲೂಜ್ ನನ್ನ ಮಗ ತಲೆ ಕಟ್ ಬಾಸ್ ಅವನು. ಹೋಗಿ ಫಸ್ಟ್ ಆಫೀಸ್ಗೆ ಒಳಕ್ಕೆ ಬನ್ರಿ ಅಪ್ಪ. ಬಾಸ್ ಮೊದ್ಲೇ ಸರಿ ಇಲ್ಲ. ಕುಂಟಲೆ ನಾನೇ ಈ ಕುಂಟಲೆ ಓನರ್. ಮೈ ನೇಮ್ ಈಸ್ ಕುಳ್ಮಿಂಟಿ ಸಣ್ಣ ಕುಂಟಲೆ. ನನಗೆ ತಲೆ ಕೆಟ್ರೆ ಶಾರ್ಟ್ ಟೆಂಪರ್, ಇನ್ನು ತಲೆ ಕೆಟ್ರೆ ಡಬಲ್ ಶಾರ್ಟ್ ಟೆಂಪರ್. ಡೋಂಟ್ ಸಿ ಮೀ, ದಿಸ್ ಈಸ್ ಫೈರ್, ಯು ಆರ್ ಬರ್ನಿಂಗ್, ಬಿ ಕೇರ್ಫುಲ್. 9 ಗಂಟೆ ಆಯ್ತು, ಇನ್ನು ಒಬ್ಬ ನನ್ನ ಮಗನ ಆಫೀಸಿಗೆ ಬಂದಿಲ್ಲ. ಒಂಚೂರು ಕಾಮನ್ ಸೆನ್ಸ್ ಇಲ್ವಾ? ಯು ಅನ್ಎಜುಕೇಟೆಡ್ ವೆಜಿಟೇಬಲ್ ಫ್ರೂಟ್ಸ್. ದಿಸ್ ಇಸ್ pizzas and burgers. Nonsense. This is people. This is artists. This is judges. ಒಂದು ಕಾಮನ್ ಸೆನ್ಸ್ ಇಲ್ವಾ? ಇಷ್ಟೊಂದು ಬಾಸ್ ಬಂದು ನಿಂತಿದ್ದೀನಿ. ಸರ್, ಗುಡ್ ಮಾರ್ನಿಂಗ್ ಸರ್. ಬಿಟ್ಟು ಬೆಳಗ್ಗೆ ಹೆಂಗ್ ವಿಶ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಹೆಂಗ್ ಮಾಡ್ಬೇಕು ಸರ್? ಕುಂಟಲೆ ಹಿಂಗ್ ವಿಶ್ ಮಾಡ್ಬೇಕು. ಓಕೆ ಸರ್. ಕುಂಟಲೆ. ಸರಿ ಹೋಗು. ಓಕೆ ಸರ್. ಹಂಗೋಗು. ಕೆಳಗಿಂದ ಬಾ. ಈ ಕಡೆಯಿಂದ ಬಾ. ಹಿಂಗ್ ಬಾ. ಈ ಕಡೆ ಹೋಗು. ಎಲ್ಲಿ ಇದರು ಸರ್. ಟೈಮ್ ಎಷ್ಟು? 9:30 ಸರ್. ಆಫೀಸ್ ಟೈಮ್ ಎಷ್ಟು? 9 ಗಂಟೆ ಸರ್. ನೀನ್ ಎಷ್ಟು ಗಂಟೆ ಬಂದಿದ್ಯಾ? 9 ಗಂಟೆ 9:30. ಏನ್ ಮಾಡ್ಲಿ ಈಗ? ಹಿಂದ್ಗಡೆ ಗಾಡಿ ಒಳಕ್ಕೆ. ಅಮ್ಮ. ಹೊರ ತಕ್ಷಣ ಯಾವನಾದ್ರು ಅಮ್ಮ ಅಂತಾನ? ಕುಂಟಲೆ. ಹೋಗ್ ಕುತ್ಕೋ. ಭಯ ಇರ್ಲಿಂಗೆ. ಕುಂಟಲೆ ಹೆಂಗೆ? ನನ್ನ ಮಗನಿಗೆ ಮುಂಚೆನೆ ಗೊತ್ತು. ಇದು ಹೆಂಗೆ? ಇದು ಸೂಪರ್ ಸರ್. ಟೈಮ್ ಎಷ್ಟು? 9:30 ಸರ್. ಆಫೀಸ್ ಟೈಮ್ ಎಷ್ಟು? 9 ಗಂಟೆ. ನೀನ್ ಎಷ್ಟು ಗಂಟೆ ಬಂದಿದ್ಯಾ? ನಾನು 9:30 ಸರ್. ಏನ್ ಮಾಡ್ಬೇಕೀಗ? ನಡಿ ಒಳಕ್ಕೆ. ಯಾವನ ಬೆಳಗ್ಗೆಯಿಂದ ಸೈಕಲ್ ತಕ್ಕ ಕುಂಟಲೆ. ವೆರಿ ಗುಡ್. ಇನ್ಮೇಲೆ ನಿಮ್ಗೆ 2,000 ರೂಪಾಯಿ ಸಂಬಳ. ಕುಂಟಲೆ. ಶಟ್ ಅಪ್. ಕಟ್ ಮಾಡಿದೆ ಅಂದೆ. ಸರ್ ಮೈಕ್ ಹಾಕೋ ಅಂದೆ. ಹಾಕೊಂಡಿ. ಹಾಗೆ ಬೆಲ್ಟ್ ಸರಿ ಮಾಡ್ಕೋ. ಗಾಬರಿ ಆಗ್ಬಿಟ್ಟಿದ್ದೆ. ಹೋಗ್ ಒಳಗೆ ಕೂತ್ಕೋ. ನಾನು ಹೋಗ್ಲಿ. ಒಂಚೂರು ಕೆಲಸ ಇದೆ. ಪ್ರಾಜೆಕ್ಟ್ ಎಲ್ಲ ನೀಟಾಗಿ ಮಾಡ್ಬೇಕು. ಆಯ್ತಾ? ಮಾಡಿ.
ಬಾರಿಲಿ ಒಂದ್ ಚಾ ಕೊಡ. ಏನದು ಕೈಯೆಲ್ಲ ಸೆಡ್ಕಾಬಿಟ್ಟವೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕುಂಟಲ್ ಹಾಕೊಂಡ್ ಕುಂಟಲ್ ಸೆಟ್ಕಂಡೆ ನಿಗುರ್ಕತ್ತವನು. ಇದನ್ ಕುಡಿ ನಿಗರ್ಕಾಬಿಡ್ತವೆ. ಕೊಡಲೇ ಒಂದು ಹುಡುಗಿ ಆಫೀಸ್ ಬಂದ್ರೆ ಹೆಂಗಿರ್ಬೇಕಂತ ಗೊತ್ತಿಲ್ವಾ ನಿಮ್ಗೆ? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಏನೇನ್ ಹೆಸರು? ರಾಗಿಣಿ ಸರ್. ಮದುವೆ ಆಗಿದ್ಯಾ? ವಾಟ್ ಇಸ್ ದ ಪ್ರಾಬ್ಲಮ್? ಸೊಳ್ಳೆ ಎಲ್ಲ ಕುಂಟನ ಹಾಕೊಂಡ್ ಕುಂಟನೆ ಅಂತಿದ್ದು ಓಡಿಸ್ತೈತೆ ಸರ್. ವೆರಿ ಗುಡ್. ಮದುವೆ ಆಗಿದ್ಯಾ? ಇಲ್ಲ ಸರ್. ವೆರಿ ಗುಡ್. ನನಗೆ ಇಂಥ ಹುಡುಗಿನೇ ಬೇಕಾಗಿದ್ದ ಆಫೀಸ್ಗೆ. ನಿಮ್ಮತ್ತೆ ಆಗಿದ್ಯಾ ಸರ್? ನಿನ್ನೆ 3 ಆಗಿದ್ದು, ಇವತ್ತು 2 ಆಗಬೇಕು. ಸರ್ ಪ್ರಾಜೆಕ್ಟ್. ನಾನು ಒಳಗಡೆ ಇರ್ತೀನಿ, ಆಮೇಲೆ ಬರಕ್ಕೆ. ಸರ್ ಅವ್ರಿಗೆ ಏನಾದ್ರೂ ಬೇಕಾಗಿರುತ್ತೆ ಕೇಳಿ ಸರ್. ಹೇಳಿ. ಹೌದು, ನೀನು ಆಫೀಸ್ಗೆ ಯಾಕೆ ಇಷ್ಟು ಬೇಗ ಬಂದೆ? ಸರ್ ನಮ್ಮ ಮನೇಲಿ ಏನು ಕೆಲಸ ಇರ್ಲಿಲ್ಲ ಸರ್, ಅದಕ್ಕೆ ಬೇಗ ಬಂದೆ. ಕೆಲಸ ಏನಿಲ್ಲ ಅಂದ್ರೆ ನಿದ್ದೆ ಮಾಡ್ಬೇಕು. ನೋಡು, ಕಣ್ಣೆಲ್ಲ ಎಷ್ಟು ಒಣಗೋಗ್ಬಿಟ್ಟಿದೆ, ಊಟ ಮಾಡಿದೆ ಮೈಕೈ ಎಲ್ಲ ಎಷ್ಟು ಹೊರಗೋಗ್ಬಿಟ್ಟಿದೆ. ನಿಂಗ ಸರ್ 2 ಬಿರಿಯಾನಿ 2 ಕಬಾಬ್. ಓಕೆ ಸರ್. ಸರ್ ನನಗೆ ಹಂಗೆ 1 ಪ್ಯಾಕ್ ಸಿಗರೇಟ್. ಕೂಲ್ ಡ್ರಿಂಕ್ಸ್ ಆಲ್ರೆಡಿ ಇಲ್ವಾ? ಸೂಪರ್ ಸರ್ ಕಾಮಿಡಿ. ಸರ್ ಕುಂಟಲೆ ಅಂದಿನಿ ಸರ್, ಅಂದಿದ್ದೀನಿ. ಆಫೀಸ್ ಅನ್ಕೊಂಡಿದ್ಯೋ ಹೋಟ್ಲ್ ಅನ್ಕೊಂಡಿದ್ಯೋ? ಎಕ್ಸ್ಟ್ರಾ ಮಾತಾಡಿದ್ರೆ ಕಟ್ ಮಾಡ್ಬಿಡ್ತೀನಿ ಸ್ಯಾಲ್ರಿನ. ರಾಗಿಣಿ ಸರ್. ದಿಸ್ ಈಸ್ ಕಂಪ್ಯೂಟರ್. ಹಾ ಸರ್. ದಿಸ್ ಈಸ್ ಬೆಲ್ಡ್. ಹಾ ಸರ್. ದಿಸ್ ಈಸ್ ನಂಬರ್ಸ್. ಓಕೆ ಸರ್. ದಿಸ್ ಈಸ್ ನಂಬರ್ಸ್. ಸರ್. ದಿಸ್ ಈಸ್ ಬೆಲ್ಟ್ಸ್. ಓಕೆ ಸರ್. ಓಕೆ ಸರ್. ಓಕೆ ಸರ್ ಕಂಪ್ಯೂಟರ್ ಅಲ್ಲಿದೆ. ಬೆಲ್ಡ್ ಇಲ್ಲಿದೆಯಲ್ಲ. ಫೈಲ್ ಚೆಕ್ ಸೈನ್. ರಾಗಿಣಿ ಇದ ಕಲ್ ನಿಂತಿದ್ಯಾ? ಕಂಪ್ಯೂಟರ್ ಅದಿಲ್ಲ, ಇಲ್ಲಿ ಬಾ. ಓಕೆ ಸರ್. ಏನ್ ಚೆಕ್ ಅದು? ಪಾಸ್ ಆಯ್ತು. ಪಾಸ್ ಆಯ್ತಾ? ನಾ ಒಳಗಡೆ ಇರ್ತೀನಿ, ಬೇಗ ಕರಿ. ಇದು ಸರ್ ಇದು ಡೌಟ್ ಗೊತ್ತಾಗ್ತಾ ಇದೆ ನೋಡಿ ಸರ್. ಗೊತ್ತಾಗ್ತಿಲ್ಲ ಸರ್. ಒಂದ್ ನಿಮಿಷ ಮೇಡಮ್ ಹತ್ರ ಕೇಳ್ಕೊಬತ್ತೀನಿ. ಓಕೆ ಕೇಳ್ಬನ್ನಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸೋಟ ಮೇಲೆ ಹೊಟ್ಬಿಡ್ತಿದ್ದಾರೆ ಮೇಲೆ. ನೋಡಿ ಆಫೀಸಲ್ಲಿ ನಾನ್ಯಾರು ನೀನ್ಯಾರು ಗೊತ್ತಿಲ್ಲ ಅಂತ ಹೇಳಿದ್ದೀರಾ, ಇಲ್ಲಿ ಗಂಡ ಹೆಂಡತಿ ಅಂದ್ಬಿಟ್ರೆ ಸರಿ ಇಲ್ಲ. ಏನೇ ಗಂಡ ಹೆಂಡತಿ ಗೊತ್ತಿಲ್ಲ ಅಂತ ಬಾಸ್ ಬಂದು ಕೈ ಉತ್ತವನೇ ಕೈ ಉಚ್ಕತ್ಯಾ? ನಾನೇನ್ ಮಾಡಿದೆ? ಏನು ಮಾಡಿದ್ಯಾ ನೋಡ, ಎಲ್ರಿಂದ ಡಿಸ್ಟೆನ್ಸ್ ಇರ್ಬೇಕು, ಯಾರನ್ನ ನೋಡ್ಬಾರ್ದು. ಸುಮ್ನೆ ತಲೆ ಕೆಳಗೆ ಹಾಕೊಂಡು ಲ್ಯಾಪ್ಟಾಪ್ ನೋಡ್ಬೇಕು, ಆಫೀಸಿಂದ ಮನೆಗೆ ಹೋಗ್ಬೇಕು. ಇಲ್ಲಷ್ಟೇ ಗಂಡ ಹೆಂಡತಿ ಅಲ್ಲ, ಮನೆಗೆ ಹೋದ್ರ ಮೇಲೆ ಗಂಡ ಹೆಂಡತಿ. ಓಕೆ ಓಕೆ. ಸೈಲೆಂಟ್. ಕೈ ಕಟ್, ಬಾಯ್ ಮುಚ್ಚ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿದ್ರಾ ಮೇಡಮ್ ಜೊತೆ? ಅಯ್ಯೋ ಸಿಕ್ಕಾಪಟ್ಟೆ ಒಳ್ಳೆಯವರು. ಓಕೆ ಸರ್, ನೀವು ಆವಾಗ್ಲೇ ನನಗೆ ಮದ್ವೆ ಬಗ್ಗೆ ಕೇಳಿದ್ರಲ್ಲ, ನೋಡಿದ ತಕ್ಷಣ ಮದ್ವೆ ಆಗ್ಬಿಡ್ಬೇಕು ಅಂತ ಹೇಳಿದ್ನಲ್ಲ ನಾನು. ನನಗೆ ಆ ಹುಡುಗಿ ಸಿಕ್ಬಿಟ್ಲು ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೆ ಆ ಹುಡುಗಿ ಯಾರು ಸರ್? ನಿಮ್ ಸಾಂಗ್ ಕೇಳ್ತಾ ಇದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಿದೆ. ಯಾರು ಹೇಳಿ ಸರ್? ಬೇರೆ ಯಾರು ಅಲ್ಲ ಸರ್, ನಮ್ ರಾಗಿಣಿ. ತಲೆಗೆಲ್ಲ ಕೆಟ್ಟಿದ್ದೇನೆ. ರಾಗಿಣಿ ಯಾವನಾರು ಲವ್ ಮಾಡ್ತಾನೇನೋ? ಯಾಕೆ ಸರ್ ರಾಗಿಣಿ ನಾನು ಲವ್ ಮಾಡ್ಬಾರ್ದಾ? ಅಲ್ಲ ಕೊಲಿಕ್ಸ್ ಅಲ್ವಾ ಲವ್ ಮಾಡ್ಬಾರ್ದು ಅಂತ. ಅದೆಲ್ಲ ಹೋಗ್ಲಿ ಬಿಡಿ ಸರ್. ಒಂದ್ ಹೆಲ್ಪ್ ಮಾಡ್ತೀರಾ ಸರ್ ನನಗೆ? ನಾನಾ? ಏನ್ ಹೇಳಿ? ನನ್ನ ಮೇಲೆ ಮೊದಲು ಆಣೆ ಮಾಡಿ. ನಿಮ್ ಮೇಲೆ ಆಣೆ ಸರ್. ಆಣೆ ಮಾಡಿದ್ರೆ ಹೆಲ್ಪ್ ಮಾಡ್ಬೇಕು ಸರ್. ಓಕೆ. ರಾಗಿಣಿ ಹೆಂಗಾದ್ರೂ ಮಾಡಿ ನನಗೆ ಸಟ್ ಮಾಡ್ಕೊಡಿ ಸರ್. ರಾಗಿಣಿ ಸೆಟ್ ಮಾಡ್ಕೊಡೋದು? ಏನ್ ಮಾತಾಡ್ತಿದ್ದೀನಿ ನೀನು? ಹಲೋ ಸರ್, ಆಣೆ ಮಾಡಿದೀರಾ? ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀವು ಸೆಟ್ ಮಾಡ್ತೀರಾ ಅಷ್ಟೇ, ನಂಗೆ ಗೊತ್ತಿಲ್ಲ ಅಷ್ಟೇ. ಮಾಡಿದಿರ ಆಣೆ ಅಷ್ಟೇ. ಇವನೇನ್ ಸರ್ ನನ್ನ ಹೆಂಡ್ತಿ ನನ್ನ ಕೈಲೇ ಸೆಟ್ ಮಾಡ್ಕೊಡು ಅಂತವನಲ್ಲ. ಹೇಳಂಗಿಲ್ಲ ಬಿಡಂಗಿಲ್ಲ. ಬಾಸ್ ನನ್ ಮಗ ತಲೆ ಕೆಟ್ಟವನು. ಕುಂಟ್ಲೆ ಅಂತಿರ್ತಾನೆ. ಕಾರ್ತಿಕ್ ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ನಾನು. ಈ ಕಡೆ ಬಾ. ಬಾ. ಓಕೆ. ಶ್ರೀಕಾಂತ್ ಪಾಟೀಲ್, ಅವನ ವರ್ಕ್ ನೀನೇ ಮಾಡು. ಓಕೆ. ಕುಂಟಲೆ. ವೆರಿ ಗುಡ್. ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಸರ್. ಲವ್ ಮಾಡ್ಬೇಕು ಸರ್. ನಿನಗೆ ಈ ಪ್ರೀತಿ ಅಂದ್ರೆ ಏನನ್ಸುತ್ತೆ? ಪ್ರೀತಿ ಅಂದ್ರೆ ಲವ್ ಸರ್. ಲವ್ ಅಂದ್ರೆ ಅದ್ಭುತ ಸರ್. ಅದ್ಭುತ ಅಂದ್ರೆ
ಆಶ್ಚರ್ಯ ಸರ್. ಆಶ್ಚರ್ಯ, ವೆರಿ ಗುಡ್. ಅನ್ನಗೆ ನಾನು ನೋಡಕ್ ಚೆನ್ನಾಗಿಲ್ವಾ? ಸಖತ್ತಾಗಿದೆ ಸರ್, ಕ್ರೇಜಿ ಸ್ಟಾರ್ ತರ ಇದ್ದೀರಿ ಸರ್. ಅದಕ್ಕೆ ಒಂದು ಲವ್ ಲೆಟರ್ ಬರಿಬೇಕಾಗಿತ್ತು, ನೀನೇ ಬರೆದು ಕೊಡು ಅಂತ. ನಾನ್ ಬರಿಬೇಕಾ ಸರ್? ನೀನ್ ಬರಕ್ ಬರಲ್ವಾ? ಬರುತ್ತೆ ಸರ್. ಹಂಗಾದ್ರೆ ನಾನೊಂದು ಸಾಹಿತ್ಯ ಹೇಳ್ತೀನಿ, ಅದನ್ನೇ ಬರಿ. ಓಕೆ ಸರ್, ಹೇಳಿ ಸರ್. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ. ಯಾಕೆ ಚೆನ್ನಾಗಿಲ್ವಾ? ಇದು ಸಿನಿಮಾ ಹಾಡು ಸರ್. ಯಾವನಾರ ಸಿನಿಮಾ ಹಾಡು ಬರ್ಕೊಡ್ತಾನ? ಕವಿತೆ ಬರ್ಬೇಕು ಮನ್ಸಲ್ಲಿರೋದ್ನ. ಒಂದ್ ಕೆಲಸ ಮಾಡ್ತೀನಿ, ನಾನ್ ಬರ್ಕೊಡ್ತೀನಿ. ಸರಿ ಬರಿ. ಓಕೆನಾ? ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ? ನಿನಗೆ ಒಳ್ಳೆ ಸಾಹಿತ್ಯ ಜ್ಞಾನ ಇದೆ, ಬರೀ ಅದೇ ಚೆನ್ನಾಗಿದೆ. ಅದ್ರ ಕೆಳಗೆ ನಾನೊಂದು ಡೈಲಿ ಹೇಳ್ತೇನೆ, ಬರೀ. ಓ ನನ್ನ ಪ್ರಿಯತಮೆ, ನಾನು ನಿನ್ನ ಪ್ರೀತಿಯ ಕುಳ್ಮಿಂಟಿ ಸಣ್ಣ ಕುಂಟಲಕನ ಕುಂಟಲೆ ನಿನ್ನನ್ನ ಮೊದಲ ಬಾರಿ ನೋಡಿದಾಗ ಹಿಡ್ಕೊಂಡು ಮುದ್ದಾಡಬೇಕನಿಸಿತು. ಓಕೆ, ಕಂಟಿನ್ಯೂ, ನೀನೇ ಮಾಡ್ಬರಿ. ಒಂದ್ ನಿಮಿಷ ಸರ್. ಐ ಲವ್ ಯು ಇಂತಿ ನಿನ್ನ ಕುಂಟಲೆ ಸರ್. ಈ ಲವ್ ಲೆಟರ್ ಕೊಡಿ ಸರ್. ಇದ್ರಲ್ಲಿ ನನ್ನ ಪರ್ಸನಲ್ ಫೀಲಿಂಗ್ಸ್ ಹಾಕಿದೀನಿ ಸರ್. ಒಂದು ಪಕ್ಷ ಅವಳೇನಾದ್ರೂ ಮದ್ವೆ ಆಗಿದ್ರು ಈ ಲೆಟರ್ ನೋಡಿ ನಿನ್ ಜೊತೆ ಓಡ್ ಬರ್ಬೇಕು ಸರ್, ಆ ರೇಂಜಿಗೆ ಬರ್ತಿದ್ದೀನಿ ಸರ್. ಹೌದಾ? ಸರ್ 20,000 ಸಂಬಳ ಎಕ್ಸ್ಟ್ರಾ ನಿನಗೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಎಕ್ಸ್ಕ್ಯೂಸ್ ಮೀ, ಆ ಹುಡುಗಿ ಯಾರು ಅಂತ ನಾನು ಕೇಳ್ಬೋದಾ? ಅವಳೇ ಕಲ್ಲಾಯ್ತು. ಅನ್ನಗೆ ನಾನು ಏನ್ ನೋಡಿ ಬಿದ್ದೆ ಗೊತ್ತಾ? ಏನ್ ನೋಡ್ಬಿದ್ದೆ? ಅವಳು ಸೊಂಟದಲ್ಲಿ ಒಂದು ಮಚ್ಚೆ ಇದೆ, ಅದನ್ನ ನೋಡೇ ಬಿದ್ದೆ. ಸೊಂಟದಲ್ಲಿದ್ದ ಮಚ್ಚೆ ನೀವ್ ಹೆಂಗ್ ನೋಡ್ತೀರಿ ಸರ್? ಅವಳ ಪಕ್ಕ ಒಂದು ಏರ್ ಕೂಲರ್ ಹಾಕ್ಸಿದೀನಿ, ಗಾಳಿಗೆಲ್ಲ ಹಾರಾಡ್ತು ನೋಡ್ಬಿಟ್ಟೆ. ಅಂದಾಗಿ ನನಗೆ ಬಹಳ ನಾಚಿಕೆ. ಈ ಲೆಟರ್ ನೀನೇ ಅವಳಿಗೆ ಕೊಟ್ಟು ಒಪ್ಪಿಸ್ಬೇಕು. ಒಪ್ಪಿಸಿದ್ರೆ ನಿಂಗೆ ಮತ್ತೆ 20,000 ಸಂಬಳ ಜಾಸ್ತಿ. ಒಪ್ಪಿಸ್ತಿಲ್ಲ ಅಂದ್ರೆ ಕೆಲಸದಿಂದ ಡಿಬಾರ್ ಮಾಡ್ಬಿಡ್ತೀನಿ. 3 ವರ್ಷ ಎಕ್ಸಾಮ್ ಬರೆಯಕ್ಕಾಗಲ್ಲ, ಅಡಿಷನಲ್ ಸೀಟು ಕೊಡಲ್ಲ. ಹೋಗ್ ಬರ್ಸಿ. ಇದೇನ್ ಕರ್ಮ, ನನ್ನ ಹೆಂಡತಿಗೆ ನನ್ನ ಕೈಯಾರೆ ಈ ನನ್ನ ಮಗ ಕೊಟ್ಟಿರಲ್ಲ ಸರ್. ಆವಾಗ್ಲೇ ನನ್ನ ಮೇಲೆ ಆಣೆ ಮಾಡಿದ್ರಲ್ಲ ಹೆಲ್ಪ್ ಮಾಡ್ತೀನಿ ಅಂತ. ನನ್ ಕರ್ಮ ಏನ್ ಮಾಡ್ಲಿ ಹೇಳು? ಮಾಡ್ತೀರಲ್ವಾ ಸರ್ ನೀವು? ಏನ್ ಮಾಡ್ಬೇಕಪ್ಪ? ಈ ಲವ್ ಲೆಟರ್ನ ನೀವೇ ರಾಗಿಣಿ ಕೊಟ್ಬಿಡಿ ಸರ್. ನಿನ್ ತಲೆಗೆಲ್ಲ ಕಟ್ಟಿದ್ದೇನ? ನಾನ್ ಲವ್ ಲೆಟರ್ ಕೊಡಕ್ಕಾಗುತ್ತೇನೋ? ನೀವು ಕೊಡಲ್ವಾ? ಕೊಡಲ್ಲ ಕಣ. ಸರಿ ಬಿಡಿ, ಹಂಗಂದ್ರೆ ನಾನೇ ಕೊಡ್ತೀನಿ. ನಾನೇ ಕೊಡ್ತೀನಿ, ಕೊಡು. ಕ್ಯೂಟ್ ಬಾಯ್, ಕೊಡ್ತೇನೆ. ನೀನೇನ್ ನೋಡ್ಬಿದ್ದೆ ಸರ್? ಅದು ನಾನು ಅವಳ ಬೆನ್ನ ಮೇಲಿರೋ ಟ್ಯಾಟು ನೋಡ್ಬಿದ್ದೆ ಸರ್. ನಾನು ನಮಸ್ಕಾರ. ನಿಮ್ಗೊಂದ್ 2 ಲವ್ ಲೆಟರ್ ಬಂದಿದ್ವು. ಓದ್ತೀನಿ. ಓದು ಎದಳ ಮೇಲೆ ನಿನ್ ಮಚ್ಚೆ ಎಲ್ಲಿದೆ? ಹೊಟ್ಟೆ ಮೇಲೆ. ಟ್ಯಾಟೋ ಬೆನ್ ಮೇಲೆ. ಬೆನ್ನಲ್ಲಿರೋ ಟ್ಯಾಟೋ ತೋರಿಸಿ ಅವನ್ನ ಬೀಳುತ್ತೆ, ಮಚ್ಚೆ ತೋರಿಸಿ ಬಾಸನ್ ಬೀಳ್ಸಿದ್ಯಾ, ಇನ್ನೇನೇನ್ ತೋರಿಸಿ ಯಾರ್ಯಾರನ್ನ ಬೀಳ್ಸ್ಬೇಕು ಅಂತ ಇದೆಯಮ್ಮ. ಇದನ್ನ ಹಿಂಗ್ ಮುಚ್ಕೊಂಡು ಅದನ್ನ ಏನಾರ ಸುತ್ಕೊಂಡು ಮುಚ್ಕೊಂಡು ಸುಮ್ಮನೆ ಕೂತಿರ್ಬೇಕು. ನಂಗೆ ತುಂಬಾ ಶೆಕೆ ಆಗುತ್ತೆ. ಶೆಕೆ ಆಗುತ್ತಂತ ಎಲ್ಲ ಮುಚ್ಕೊಂಡು ಕೂರಕ್ಕಾಗುತ್ತ? ಮುಚ್ಕೋ. ಯಾವನಾದ್ರೂ ಬಂದು ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂದ್ರೆ ಯಾರಿಗೂ ಒಪ್ಕೊಂಬಾರ್ದು, ಅರ್ಥ ಆಯ್ತಾ? ಯಾರನ್ನೂ ಒಪ್ಕೊಂಬಾರ್ದು. ಸರ್, ಲವ್ ಲೆಟರ್ ಕೊಟ್ಟೆ. ಏನಂತ ಸರ್? ನೀನ್ ನೋಡಕ್ ಮಂಗನ್ ತರ ಇದೆಯಂತೆ, ನೀನ್ ಒಪ್ಪಿಗೆ ಆಗಲ್ಲ ಅಂತ ಲವ್ ಲೆಟರ್ ಹೊಡೆದು ಬಿಸಾಕದ್ಲು ಸರ್. ಏನೋ ನನ್ನ ಲವ್ ಲೆಟರ್ನ ಅವ್ರದ್ದು ಹಾಕದ್ಲ? ಇನ್ನಾಗಲ್ಲ. ಇನ್ನಾಗಲ್ಲ. ಏನ್ ಮಾಡ್ತೀವಿ ಸರ್? ಕಿಡ್ನಾಪ್. ಒಂದ್ ಲವ್ ಲೆಟರ್ ಹೊಡೆದಕ್ಕಿತ್ತು ಯಾವನಾರ ಕಿಡ್ನಾಪ್ ಮಾಡ್ತಾನ ಗುರು? ಸರ್, ನನ್ಗೆಲ್ಲ ಗೊತ್ತಿಲ್ಲ ಅದು. ನಾನು ಒಂದೇ ಸಾರಿ ಪ್ರಪೋಸ್ ಮಾಡೋದು, 2-3 ಸರಿ ಎಲ್ಲ ಮಾಡಲ್ಲ. ಒಪ್ಕೊಳ್ಳಿಲ್ಲ ಅಂದ್ರೆ ಅಷ್ಟೇ ಕಿಡ್ನಾಪ್. ನಿಮ್ ಕಾಲ್ ಹಿಡಿತೀನಿ. ಅವಳು 1-2 ದಿನ ಟೈಮ್ ಕೇಳಿದಾಳೆ ಅಷ್ಟೇ. ಟೈಮ್ ಕೇಳಿದಾಳೆ? ಈ ಹುಡುಗಿರು ಟೈಮ್ ಕೇಳಿದ್ದಾರೆ ಅಂದ್ರೆ 90% ಲವ್ ಅಲ್ಲಿ ಬಿದ್ದಂಗೆ ಅರ್ಥ. ಮಾಡ್ಕೊಡ್ತೀಯ ನೀನ್? ನನ್ ಕಟ್ ಮಾಡ್ಕೊಡ್ತೀಯ? ಅಲ್ಲೇ ಇವ್ರ ಕಣ್ಣಿನ ಹೆಂಗ್ ಕಾಣ್ತೀನಿ? ಸೆಟ್ ಮಾಡ್ಕೊಡು, ಅವ್ನು ಲವ್ ಲೆಟ್ರು ಕೊಡು. ಓಹೋ, ಇದ್ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಆಗ್ಬಿಟ್ಟಿದ್ದೀರಿ? ಇಲ್ಲ, ಸಣ್ಣಗಿದ್ದೀನಿ. ತಗೊಳ್ಳಿ, ಟೆನ್ಷನ್ಗೆಲ್ಲ ಇದೇ ರಾಮಬಾಣ ಪರಿಹಾರ. ತಗೊಳ್ಳಿ ಸರ್. ಥ್ಯಾಂಕ್ ಯು. ವೆಲ್ಕಮ್. ಮೇಡಮ್, ಟೀ ಕೊಡಿ. ವಾವ್, ತುಂಬಾ ಚೆನ್ನಾಗಿದೆ. ನಿಮ್ಗೋಸ್ಕರನೇ ಮಾಡಿದ್ದು. ಯಾಕೇನಾಯ್ತು?
ಕಾಲಿಟ್ರು ಮಲ್ಲಿಗೆ. ಅಯ್ಯೋ ಅದಲ್ಲ ಮೇಡಮ್, ನಿಮ್ಮ ಕಣ್ಣು ಸೂಪರ್ ಆಗವೆ. ನಿಮ್ಮ ಅದು ಅಲ್ಲಲ್ಲ ಮೂಗು ಮೂಗು ಹೋಗ್ರಿ ರೀ. ಅಯ್ಯೋ ಮಾತಾಡ್ಸ್ಬಿಟ್ರು ಮೇಡಮ್. ಯಾವನಿ ಕರ್ತಿದೆ? ಬನ್ನಿ ಸರ್, ಬನ್ನಿ. ಏನಪ್ಪ ಸರ್, ಬೆಳಿಗ್ಗೆ ನೀವು ಮೇಡಮ್ ಮಾತಾಡ್ತಾರದ ಯಾವನಿಗೆ ಹೇಳ್ತಿದ್ದೆ? ನಂಗೂ ಮೇಡಮ್ಗೆ ಏನ್ ಸಂಬಂಧ? ಫ್ರೆಂಡ್ ಅಲ್ವಾ ಸರ್? ಮತ್ತೆ ಫ್ರೆಂಡ್ ಅಲ್ವ ಇಬ್ರು? ನನ್ಗೊಂದೇ ಒಂದು ಹೆಲ್ಪ್ ಮಾಡಿರ ಏನೋ? ಮೇಡಮ್ ನಾನು ಲವ್ ಮಾಡ್ತಾವ್ರಿ. ಏನೋ ಈ ಲವ್ ಲೆಟರ್ ಕೊಟ್ಬಿಡಿ. ನೀನು ಸರ್, ನಾನು ಅವ್ರಿಗೆ ಏನ್ ನೋಡ್ಬಿದ್ದೆ ಗೊತ್ತಾ? ಏನ್ ನೋಡ್ಬಿದ್ಯಾ? ಕಾಲ್ ಕೆಳಗಡೆ ಆಗಿರೋ ಗಾಯ ನೋಡ್ಬಿಟ್ಟು ಸರ್, ಮರಿಬೇಡಿ, ಕೊಟ್ಬಿಡಿ. ಸರ್ ಏನು ಕೊಟ್ಬಿಡಿ. ಎಂತ ಮಂಗನನ್ ಮಗ ಸರ್, ಎಂತೆಂತ ನೋಡ್ಬಿಡ್ತೇನೆ. ಇವ್ನು ಕಾಲ್ ಕೆಳಗಾಗಿರೋ ಗಾಯ ನೋಡ್ಬಿದ್ನ ಮಕ್ಕಳು. ಸರ್, ನೀವು ನಾವು ಲವ್ಗೆ ಹೆಲ್ಪ್ ಮಾಡಲ್ಲ ಅನ್ಸುತ್ತೆ. ಇವಾಗ ನೋಡಿ, ನಾನೇ ಮಾಡ್ಕೊತೀನಿ. ಏನ್ ಮಾಡ್ಕತ್ಯಾ ನೋಡಿ ಅಷ್ಟೇ. ಇದೇ ಕಣಕ್ಕೆ ನೋಡಿ ಇವಾಗ ರಾಗಿಣಿ ಮೇಡಮ್, ಒಂಚೂರು ಡೌಟ್ ಇದೆ, ಒಂದ್ ಸ್ವಲ್ಪ ಹೇಳಿ. ಬಂದೇ ಇರಿ. ಆಫೀಸಲ್ಲಿ ನೀವೇ ಮಾತ್ರ ಕೆಲ್ಸಕ್ಕಿರೋದೇನೋ? ನಾನು ಇದು ನಿಲ್ಸೋ ಕೆಳಗಿಟ್ಟೆ ಮೇಲೆ. ಸರ್ಗೋ ಕಡೆ ಪಾಪ, ಇವಳಿಗೆ ಎಷ್ಟು ನೋವಾಗಿದೆಯೋ ಏನ್ ಕಥೆನೋ. ಬಹಳ ನೋವಾಯ್ತಾ ರಾಗಿಣಿ? ಅದು ಬೆಳಗ್ಗೆಯಿಂದ ತುಂಬಾ ಕೆಲಸ ಮಾಡಿದ್ನಲ್ಲ, ಸ್ಟ್ರೆಸ್ ಆಯ್ತು ಸರ್. ಹೌದಾ? ಈಗ ತಾನೇ 3 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಒಂದು ಬಂದಿದೆ. ಒಳಗಡೆ ಕ್ಯಾಬಿನಲ್ಲಿ ಒಂಚೂರು ಕೆಲಸ ಇದೆ. ಬಾ ಒಳಗಡೆ ಹೋಗೋಣ. ಆಫೀಸಲ್ಲಿ ನಾವು ಕೆಲಸ ಮಾಡ್ತೀವಿ ಗುರು, ನಮ್ಮನ್ನು ಕರ್ಕೊಂಡು ಹೋಗಿ. ಸುಂದರ 10 ನಿಮಿಷದಲ್ಲಿ ಕಳಿಸ್ಬಿಡ್ತೇನೆ, ಬೇಗ ಬಾ. ರಾಗಿಣಿ 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 ಈ ಕಡೆ ಬಾ. ರಾಗಿಣಿ ಒಳಗಡೆ ಏನ್ ಗೊತ್ತಲ್ಲ ಸರ್ ನಿಮ್ಗೆ? ಏನಾರಲ್ಲ ರಾಗಿಣಿ ಎಷ್ಟು ಲವ್ ಮಾಡ್ತೀನಿ ಅಂತ. ಅನುಪಮನು ಲವ್ ಮಾಡಿಲ್ಲ ಸರ್, ಅಷ್ಟು ಲವ್ ಮಾಡ್ತೀನಿ ನಾನು. ಸರ್ ನೀವೇ ಹೆಲ್ಪ್ ಮಾಡಿ ಸರ್, ಹೆಲ್ಪ್ ಮಾಡಿ ಸರ್. ನಿಮ್ದು ಅಬ್ಬ ಹೇಳ್ತೀನಿ, ನಿಮ್ಗೆ ಟೀ ಹೋಟ್ಲೆ ಬರ್ಕೊಟ್ಬಿಡ್ತೀನಿ ಸರ್. ನಿಮ್ಗೆ ಎಷ್ಟು ಹಾಲ್ ಬೇಕೋ ಅಷ್ಟು ನಾನು ಹಸುವಿಂದಲೇ ಕರ್ಕೊಟ್ಬಿಡ್ತೀನಿ. ಪ್ಲೀಸ್ ಅವಳು ನನಗೆ ಸಿಗಕ್ಕೆ ಮಾಡಿ ಸರ್. ನಾನು ಫಸ್ಟ್ ಪೇಮೆಂಟ್ ನಿಮಗೆ ಕೊಡ್ತೀನಿ. ಅಲ್ಲೇ ಇವರಿಬ್ರು ಫಸ್ಟ್ ನನ್ನ ಹತ್ರ ಹೇಳ್ತಾರೆ, ನಂದು ಯಾರಿಗೆ ಹೇಳೋಣ ಮೇಡಮ್? ಇಲ್ಲಿ ಕರ್ಕೊಂಡು ಹೋಗಿರೋದು ನನ್ನ ಹೆಂಡ್ತಿನ ಇವ್ರು ಹೆಂಡ್ತಿನ? ರಾಗಿಣಿ ಏನಾದ್ರು ಪ್ರಾಬ್ಲಮ್? ರಾಗಿಣಿ ಸರ್, ಯಾಕೆ ಕಳ್ಕೊಂತ ಬಂದೆ? ನಾನು ಏನ್ ಮಾಡ್ತೇನೆ? ನಾನು ಕಂಪ್ಯೂಟರ್ ಕೆಲಸ ಮಾಡಿ ತುಂಬಾ ಸ್ಟ್ರೆಸ್ ಆಗಿತ್ತು. ನೀವಿನ್ನೂ ಹೆಚ್ಚಾಗಿ ನನಗೆ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡಿಸ್ಬಿಟ್ರಿ. ಕೈ ಏನಾದ್ರು ನೋವಾಯ್ತಾ? ಕಂಪ್ಯೂಟರ್ ಕೆಲಸ ಮಾಡಿಸ್ತೀರ? ನಾನು ಏನೇನು ಅನ್ಕೊಬಿಟ್ನಲ್ಲಪ್ಪ. ಈಚೆಗೆ ಅವ್ಳು ನನ್ನ ಹೆಂಡತಿ ಕಣಲ್ಲ, ನನ್ನ ಹೆಂಡತಿ. ಹೌದು ಕಣ. ಹೌದು, ನಾನ್ ಸ್ವಂತ ತಾಳಿ ಕಟ್ಟಿರೋ ಹೆಂಡತಿ ಅವಳು. ನೋಡಿ ತಾಳಿ ಇಲ್ಲಿದೆ. ಮತ್ತೆ ಯಾಕೆ ಹೇಳಿಲ್ಲ ಇದನ್ನ? ಮುದ್ದೆ ಯಾಕೆ ಹೇಳಿಲ್ಲ ಅಂದ್ರೆ ಮೇಡಮ್, ಈ ಸಮಾಜದಲ್ಲಿ ಬ್ಯಾಚುಲರ್ ಮನೆ ಕೇಳಕ್ ಹೋದ್ರೆ ಬ್ಯಾಚುಲರಿಗೆ ಮನೆ ಇಲ್ಲ ಅಂತಾರೆ. ಕೆಲಸ ಕೇಳಕ್ ಹೋದ್ರೆ ನೀನ್ ಬ್ಯಾಚುಲರ್ ಆಗಿರ್ಬೇಕು ಅಂತಾರೆ. ಫಸ್ಟ್ ಆಫ್ ಆಲ್ ನಿಮ್ಮಂತ ಬಾಸ್ಗಳು ಒಳ್ಳೆ ಟ್ಯಾಲೆಂಟ್ ಇದ್ದವನಿಗೆ ಕೆಲಸ ಕೊಡಿ ಸಾಕು. ಅವಾಗ ನೀವು ಉದ್ಧಾರ ಆಗ್ತೀರಾ, ಆಫೀಸ್ ಉದ್ಧಾರ ಆಗುತ್ತೆ, ನಮ್ಮ ದೇಶನೂ ಉದ್ಧಾರ ಆಗುತ್ತೆ. ಕುಂಟೆನ ಕಣ ಕುಂಟಲೆ ನಾನು ಮಾಡ್ಬೇಕಾ? ಮಾಡಲ್ಲ, ನಿಮ್ಮ ಹತ್ರ ಕಡ್ಡಿ ಇಲ್ವಲ್ಲ, ಅದಕ್ಕೆ ಮಾಡಲ್ಲ. ಎಲ್ಲೂ ಕಾಣ. ಈಗ ಮಾಡ್ತಿರೋದು ಏನ್ ಮಾಡ್ತೀಯ ನೀನು? ನಂಗೆ ಹೊಡಿತ್ಯಾ? ನಂಗೆ ಹೊಡಿತ್ಯಾ? ಕಟ್ಟಿ ಕೊಡ್ರ, ನಾನೇ ಬಾರಿಸ್ತೀನಿ ಅವನಿಗೆ 4. ನೀನು ನನ್ನನ್ನ ಲವ್ ಮಾಡೋದಕ್ಕಿಂತ ಜಾಸ್ತಿ ಅವಳನ್ನ ಲವ್ ಮಾಡಿದ್ಯಾ? ಕಳ್ಳ. ಸರಿ, ಸ್ಕಿಟ್ ಹೇಗಿತ್ತು ಅಂತ ಕೇಳಬೇಡ ಗುರುಜಿ. ಐ ಥಿಂಕ್ ಇವತ್ತು ಹೈಲೈಟ್ ರಾಘು. ಎವ್ರಿಬಡಿ ಇಸ್ ಫಾಲನ್ ಇನ್ ಲವ್ ಅಲ್ಲ? ಥ್ಯಾಂಕ್ ಯು. ಯಾವ್ದು ಹೊಟ್ಟೆ ಮಾರ್ಕ್ ನೋಡಿ ಶಿವ್ ಬಿದ್ದ, ಹಿಂದ್ಗಡೆ ಟ್ಯಾಟು ನೋಡಿ ಪಾಟೇಲ ಬಿದ್ದ, ಆ ಕಾಲಿನ ಗಾಯ ನೋಡಿ ನಿಂಗ ಬಿಟ್ಟ. ಆಕ್ಚುಲಿ ನಿನ್ನ ಟ್ಯಾಲೆಂಟ್ ನೋಡಿ ನಾನು ಬಿದ್ದುಬಿಟ್ಟೆ. ಇವತ್ತು ತುಂಬಾ ಡಿಫ್ರೆಂಟ್ ಆಗ್ತಾ ಕಾಣ್ತಾ ಇದೆ ನಮ್ಮ ಕುಂಟಲ ಕಡೆ ಕುಂಟಲಿ.
ಚೆನ್ನಾಗಿತ್ತು. ಯು ಡನ್ ಗುಡ್. ಐ ಥಿಂಕ್ ಆಲ್ 100% ಎಂಟರ್ಟೈನರ್, 100% ಎಂಟರ್ಟೈನರ್. ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ ನಮ್ಗೆ ಭಯ ಆಗ್ತಿತ್ತು. ಅವ್ರಿಬ್ರು ಹೇಳಿಲ್ಲ ಅಂದ್ರೆ ನಾವೇ ಎಲ್ರು ಹೇಳ್ತಿದ್ವಿ ಕುಂಟಲ ಕಡಿ ಕುಂಟಲೆ ಕುಂಟಲ ಕಡಿ ಕುಂಟಲೆ ಕುಂಟಲ ಕಡಿ ಕುಂಟಲೆ ಕುಂಟಲ ಕಡಿ ಕುಂಟಲೆ ಕುಂಟಲ ಕಡಿ ಕುಂಟಲೆ. ನೀನ್ ಮಾಡ್ದಂತ ಕುಂಟಲ ಕಡಿ ಕುಂಟಲೆ ಅವೆಲ್ಲ ಜಾಸ್ತಿ ಇಷ್ಟ ಆಯ್ತು. ಅವನು ಗಾಡಿ ಲಿಫ್ಟ್ ಕೊಡ್ಬೇಕಾದ್ರೆ ಅದನ್ನ ತಳ್ಕೊಂಡು ಬಂದಿದ್ದು, ಆ ಪಾರ್ಟ್ ತುಂಬಾನೇ ಇಷ್ಟ ಆಯ್ತು. ದಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ವೆರಿ ಗುಡ್, ವೆರಿ ನೈಸ್, ವೆರಿ ಎಂಟರ್ಟೈನಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಸ್ಕಿಟ್ಗೆ. ಥ್ಯಾಂಕ್ ಯು. ಪ್ರಪಂಚದಲ್ಲಿ ತುಂಬಾ ಸ್ಪೀಡ್ ಆಗಿ ಹೋಗೋದು ಅಂದ್ರೆ ನಮ್ಮ ಯೋಚನೆ. ಆದ್ರೆ ಇತ್ತೀಚೆಗೆ ಅದಕ್ಕಿಂತ ಸ್ಪೀಡ್ ಆಗಿ ಏನ್ ಗೊತ್ತಾ ಹೋಗ್ತಾ ಇರೋದು, 8 ಗಂಟೆಯಿಂದ 9 ಗಂಟೆವರೆಗೂ ಟೈಮು. ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೆ ನಗ್ನಗ್ತಾ ಇರಿ, ಎಲ್ಲರೂ ನಗಿಸ್ತಾ ಇರಿ ಅಂತ ಹೇಳ್ತಾ ಟಾಟಾ ಬಾಯ್, ಟೇಕ್ ಕೇರ್, ಶುಭರಾತ್ರಿ.